ಮಿಡ್ಲ್ ಈಸ್ಟ್ ಕಂಟ್ರೀಸ್, ದುಬೈ, ಬಹರೇನ್, ಶಾರ್ಜಾ, ಆ, ಎಲ್ಲ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ಸುತ್ತಮುತ್ತ ಇರುವಂತ ಎಲ್ಲ ದೇಶಗಳ ಅಲ್ಲಿಯೂ ಸಹ ಇರಾನ್ ಏನ್ ಮಾಡಿದ್ದಾರೆ, ಅವ್ರನ್ನೂ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಸಹ ಡ್ರೋನ್ಸ್ನ ಕಳಿಸಿ ಇಲ್ಲಿವರೆಗೆ ದುಬೈನಲ್ಲಿ ಈ ತರ ಒಂದು ಆಗತ್ತೆ, ಪರಿಸ್ಥಿತಿ ಆಗತ್ತೆ ಅಬುದಾಬಿಲಿ ಅಂತ ಯಾರು ನೆನೆಸಿರ್ಲಿಲ್ಲ. ಅಲ್ಲೂ ಸಹ ಬಂದು ಬಾಂಬ್ ಎಲ್ಲ ಆಗಿ ಅದು ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಅಲ್ಲಿ ಬಿದ್ದಿದೆ. ಅಂದ್ರೆ ಆ ಆ ಒಂದು ಅಲ್ಲಿ ನಮ್ಮ ಕೆಲವು ರಿಲೇಟಿವ್ಸ್ ಇದ್ದಾರೆ. ನನ್ನ ಅಕ್ಕನ ಮಗ, ತಂಗಿ ಮಗ ಅಬುದಾಬಿಲಿ ಇದ್ದಾನೆ. ಮತ್ತೆ ಅನೇಕ ಬೇರೆ ರಿಲೇಟಿವ್ಸ್ ಇದ್ದಾರೆ. ನಿಮ್ಮ ಅಲ್ಲೂ ಕೆಲವು ಗೊತ್ತಿರೋರು ಅಲ್ಲಿ ಇರ್ಬೋದು ಆ ಪ್ರದೇಶದಲ್ಲಿ. ಅಂದ್ರೆ ಒಳ್ಳೆ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿಲಿ ನಾವೆಲ್ಲ ನಡೀತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಇದೊಂದು ಒಂದು ವಿಷಯ. ಇನ್ನೊಂದೇನೆಂದ್ರೆ, ಇನ್ನು ಕೆಲವೇ ದಿನಗಳಲ್ಲಿ ನಾವು ಯೇಸು ಕ್ರಿಸ್ತನ ಒಂದು ಅವರು ಹೇಳಿರುವ ಒಂದು ಆಜ್ಞಾ ರೂಪದಲ್ಲೇ ಹೇಳಿದ್ದಾರೆ. ನಾವೇನ್ ಮಾಡ್ಬೇಕು, ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಒಂದು ರಾತ್ರಿ ಭೋಜನ, ಕರ್ತನ ರಾತ್ರಿ ಭೋಜನ, ಮೆಮೋರಿಯಲ್ ಸಫರ್, ಅದನ್ನ ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ 31ನೇ ತಾರೀಕು ಇದೇ ತಿಂಗಳು ಅದು ನಡೆ ಅದೇ ಸೇಮ್ ಡೇಟ್ ಅಲ್ಲೋ ಬ್ರದರ್? 31ನೇ ತಾರೀಕು ಎಲ್ಲ ಅನೇಕ ಸಭೆಗಳು ಅವ್ರು ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಸಹ ಮಾಡ್ತಿದ್ದೀರಾ. ಅದಕ್ಕೆ ಒಂದು ಪ್ರಿಪರೇಷನ್ ಆಗಿ ಅದಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ಸರಿಯಾದ ರೀತಿಯಲ್ಲಿ ನಾವು ಆತನ ಜೀವನವನ್ನ, ಆತನ ಮಾಡದಂತೆ ತ್ಯಾಗವನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸಂಸ್ಕಾರವನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ಪ್ರಿಪರೇಷನ್ ಆಗಿ ಇವತ್ತಿನ ಒಂದು ನಾವು ನೋಡುವಂತ ಪಾಠ ಓದಿದ ವಚನದಲ್ಲೇ ಹೇಳಲ್ಪಟ್ಟಿದೆ. ಯಾವ ರೀತಿ ಯೇಸು ಸ್ವಾಮಿ ನಮಗೆ ಒಬ್ಬ ಮಾದರಿಯಾಗಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ. ಆ ರೀತಿಯಾದಂತ ಒಂದು ಮಾರ್ಗದರ್ಶನ ನಮಗೆ ಯೇಸು ಸ್ವಾಮಿ ಬಿಟ್ಟು ಹೋಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಅವರು ದೇವರ ಚಿತ್ತವನ್ನ ನೆರವೇರಿಸಬೇಕಾಗಿತ್ತು. ಅದು ಬಹಳ ಮುಖ್ಯವಾದದ್ದು, ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಅದಲ್ಲದೆ ಆತನನ್ನ ಹಿಂಬಾಲಿಸಿದಂತ ಎಲ್ಲ ಸತ್ಯ ಮಕ್ಕಳು, ಅಪೋಸ್ತಲರಿಂದ ಹಿಡಿದು ಆನಂತರ ಬಂದಂತ ಎಲ್ಲ ದೇವರ ಮಕ್ಕಳು ಯಾವ ರೀತಿ ತಮ್ಮ ಜೀವನವನ್ನ ನಡೆಸಬೇಕು ಅನ್ನುವಂಥ ವಿಷಯದಲ್ಲೂ ಸಹ ಯೇಸು ಸ್ವಾಮಿ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ನಾವು ಸಾಯುವವರೆಗೆ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ನಾವು ಎದುರಿಸ್ತೀವಿ. ಅಂತ ಸಂದರ್ಭಗಳಲ್ಲಿ ಮತ್ತೆ ಅದಲ್ಲದೆ ನಮ್ಮ ಒಂದು ಕ್ಯಾರೆಕ್ಟರ್, ನಮ್ಮ ಗುಣಲಕ್ಷಣಗಳು, ನಾವು ಯಾವ ರೀತಿ ಬೇರೆಯವರೊಂದಿಗೆ ನಮ್ಮ ಒಡನಾಟ ಇರುತ್ತೆ, ಈ ಎಲ್ಲ ವಿಷಯಗಳಲ್ಲಿ ಯೇಸು ಸ್ವಾಮಿ ನಮಗೆ ಒಂದು ಮಾರ್ಗದರ್ಶನ ಆಗಿದ್ದಾರೆ, ಒಂದು ಮಾದರಿ ಆಗಿದ್ದಾರೆ. ಮಾರ್ಗದರ್ಶನ ಮತ್ತೆ ಒಂದು ಮಾದರಿ, ಎಕ್ಸಾಂಪಲ್ ಅಂತ ಹೇಳ್ತಾರೆ. ಲಿವಿಂಗ್ ಆಸ್ ಅನ್ ಎಕ್ಸಾಂಪಲ್ ಅಂತ ನಾವು ಓದಿದ ಪಾಠದಲ್ಲಿ ನೋಡಿದ್ವಿ. ಯೇಸು ಕ್ರಿಸ್ತನು ಅನ್ಬೇಕಾದ್ರೆ ಯೇಸು ಕ್ರಿಸ್ತನ ಹೆಸರು ಬಂದು ಯೇಸು, ಆತನ ಹೆಸರು, ಕ್ರಿಸ್ತನು ಅಂದ್ರೆ ಅಭಿಷಕ್ತನು. ಆ ರೀತಿ ಒಂದು ಇಟ್ಸ್ ಎ ಟೈಟಲ್. ಅಭಿಷಕ್ತನು ಅನ್ಬೇಕಾದ್ರೆ ತಂದೆಯಾದ ದೇವರು ಆತನ ಚಿತ್ರವನ್ನ ನೆರವೇರಿಸುವುದಕ್ಕೆ ಆತನನ್ನು ಅಭಿಷೇಕಿಸಿ ಈ ಭೂಲೋಕಿಗೆ ಕಳಿಸಿದ್ರನ್ನ ನೋಡ್ತೀವಿ. ಅವರು ಭೂಲೋಕಕ್ಕೆ ಬರ್ಬೇಕಾದ್ರೆ, ಅವ್ರು ಹುಟ್ಟಬೇಕಾದ್ರೇನೆ ಅನೇಕ ಮಹತ್ ಕಾರ್ಯಗಳು ಅವರ ತಾಯಿ ಮೇರಿ ಅವರ ಲೈಫಲ್ಲಿ ಆಗುತ್ತೆ. ಅವ್ರು ನೆನೆಸಿರ್ಲಿಲ್ಲ ಈ ರೀತಿಯಾದಂಥ ಒಂದು ದೇವ್ರು ನನ್ನನ್ನು ಆರಿಸ್ಕೊಂಡು ಈ ರೀತಿಯಾದಂಥ ಒಬ್ಬ ರಕ್ಷಕ ನನ್ನ ಮಗನಾಗಿ ಹುಡ್ತಾನೆ ಅನ್ನುವಂಥ ಒಂದು ಗ್ರಹಿಕೆ ಅಮ್ಮನಿಗೆ ಇರಲಿಲ್ಲ. ಬಟ್ ದೇವದೂತನ ಮುಖಾಂತರ ಅವಳಿಗೆ ಒಂದು ಆ ಮಾತುಗಳನ್ನ ಹೇಳ್ತಾರೆ. ಪ್ಲಸ್ ಅವರಿಗೆ ಬಹಳ ಸಂದಿಗ್ಧ ಪರಿಸ್ಥಿತಿ ಮೇರಿಗೆ ಆದ್ರೂ ಅವ್ರಿಗೆ ಒಂದು ರೀತಿ ಅವ್ರು ಅದಕ್ಕೆ ಪ್ರಿಪೇರ್ ಆಗೋ ರೀತಿನಲ್ಲಿ ದೇವದೂತ ಅವರಿಗೆ ಆ ಮಾತುಗಳನ್ನೆಲ್ಲ ಹೇಳ್ತಾರೆ. ಯೇಸು ಕ್ರಿಸ್ತನು ಆವಾಗ್ಲಿಂದಾನೇ, ಅವರು ಸಣ್ಣ ಮಗುವಾಗಿದ್ದಾಗ್ಲೇನೆ ದೇವರ ಒಂದು ಆಶೀರ್ವಾದ, ದೇವರ ಆತ್ಮ ಅವರಲ್ಲಿತ್ತು ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ. ಲೂಕ 2ನೇ ಅಧ್ಯಾಯ 40ನೇ ವಚನ, ಲೂಕನು ಬರೆದ ಸುವಾರ್ತೆ 2:40. ಆ ಬಾಲಕನು ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಮತ್ತು ಆತನ ಮೇಲೆ ದೇವರ ದಯವಿತ್ತು. ದೇವರ ಆತ್ಮ ಮತ್ತೆ ದೇವರ ದಯೆ ಆತನಲ್ಲಿತ್ತು. ಅವರು ದೀಕ್ಷಾ ಸ್ನಾನ ತಗೊಂಡಾಗ ದೇವರ ಆತ್ಮ, ಪವಿತ್ರಾತ್ಮ ಅವ್ರ ಮೇಲೆ ಬಂತು ಅಂತ ನಾವು ನೋಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆನೆ ದೇವರ ಆತ್ಮ
ಅವ್ರನ್ನ ಪ್ರಿಪೇರ್ ಮಾಡ್ತಾ ಇರೋದನ್ನ ನಾವು ಈ ವಚನದಲ್ಲಿ ನೋಡ್ತೀವಿ. ಅದರಲ್ಲಿ 52ನೇ ವಚನ, ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಹಾ ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಹಾ ಸೊ ಈಗ ಹಾಗಾದ್ರೆ ಯೇಸು ಸ್ವಾಮಿದ ಹೆಚ್ಚಿನ ಭಾಗ ನಾವು ಸುವಾರ್ತೆಯಲ್ಲಿ ಅವರು ದೀಕ್ಷಾ ಸ್ನಾನ ತಗೊಂಡ ನಂತರ ಅವ್ರು ಮಾಡಿದಂತ ಆ ಶ್ರಮೆ ಜೀವನವನ್ನ ಹೆಚ್ಚಾಗಿ ನಾವು ಓದ್ತೀವಿ. ಆದ್ರೆ ಅದಕ್ಕೆ ಮುಂಚೆ ಯಾವ ರೀತಿ ಅವರು ತಮ್ಮ ಬಾಲ್ಯವನ್ನ ಆ ಒಂದು ದೀಕ್ಷಾ ಸ್ನಾನ ಮಾಡೋದಕ್ಕಿಂತ ಮುಂಚೆನೆ ಕೆಲವು ಕಾರ್ಯಗಳನ್ನ ಅವ್ರು ಯಾವ ರೀತಿ ಮಾಡಿದ್ರು ಅನ್ನೋದು ನಾವು ಇವತ್ತು ನೋಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲಾ ವಿಷಯದಲ್ಲೂ ಅವ್ರು ಏನ್ ಮಾಡಿದ್ರು, ನಮಗೆ ಒಂದು ಮಾದರಿಯನ್ನ ತೋರಿಸಿ ಹೋಗಿದ್ದಾರೆ. ಅದು ಏನು ಆ ಮಾದರಿ ಅನ್ನೋದನ್ನೇ ನಾವು ಇವತ್ತು ನೋಡ್ತಾ ಇರುವಂತದ್ದು. ಸೊ ಯೇಸು ಸ್ವಾಮಿ ಇನ್ನೂ ಬಾಲಕನಾಗಿದ್ದಾಗ್ಲೇ 12 ವರ್ಷ ಆಗಿದ್ದಾಗ್ಲೇ ನಾವು ನೋಡ್ತೀವಿ, ಅವರು ಅಲ್ಲಿ ಯಹೂದ್ಯರ ದೇವಾಲಯಕ್ಕೆ ಸಿನಗಾಗ್ಗೆ ಹೋಗ್ತಾ ಇದ್ರು. ವಾಡಿಕೆಯ ಪ್ರಕಾರ ಅಂತ ಹೇಳ್ತಾರೆ. ಅಂದ್ರೆ ರೆಗ್ಯುಲರ್ ಆಗಿ ಅವರು ದೇವಾಲಯಕ್ಕೆ ಹೋಗೋದನ್ನ ನಾವು ವಾಕ್ಯದಲ್ಲಿ ನೋಡ್ತೀವಿ. ಅಲ್ಲಿ ಹೋಗಿ ಬರೀ ಓದಿ ಕುತ್ಕೊಂಡು ಬರ್ತಿರ್ಲಿಲ್ಲ ಅವರು. ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಶಾಸ್ತ್ರವನ್ನ ಓದ್ತಾ ಇದ್ರು. ಅಂದ್ರೆ ಮೋಶೆ ಧರ್ಮಶಾಸ್ತ್ರವನ್ನ, ಪ್ರವಾದಿಗಳು ಏನಿರುವಂತ ಗ್ರಂಥಗಳನ್ನ ಓದ್ತಾ ಇದ್ರು ಅಂತ ಇದರ ಸಭೆಯಲ್ಲಿ. ಓದೋದು ಅನ್ಬೇಕಾದ್ರೆ ಇದು ಬಹಳ ಸುಲಭ ಅಲ್ಲ. ಯಾಕಂದ್ರೆ ನಾವು ನಮ್ಮ ಕನ್ನಡ ಅಷ್ಟು ಈಸಿಯಾಗಿ ರಿಲೇಟಿವ್ಲಿ ನೋಡೋದಾದ್ರೆ ಸುಲಭ. ಆದ್ರೆ ನೀವು ಅರಾಬಿಕ್ ಆಗ್ಲಿ, ಇವಾಗ ನೀವು ಮುಲ್ಲಾ ಪ್ರಾರ್ಥನೆ ಮಾಡೋದನ್ನ ಕೇಳಿಸ್ಕೊಂಡಿದ್ದಾರೆ, ನಮಾಜ್ ಮಾಡೋದು, ಅದನ್ನ ಎಲ್ರಿಗೂ ಮಾಡಕ್ ಬರಲ್ಲ. ಅದಕ್ಕೊಂದು ಉಚ್ಚಾರಣೆ, ಆ ವ್ಯಾಕರಣ, ಮತ್ತೆ ಅದಕ್ಕೊಂದು ವಾಯ್ಸ್ ಮಾಡ್ಯುಲೇಷನ್ ಇದೆ. ಯಾವ್ದನ್ನ ಮೇಲೆ ಹೇಳ್ಬೇಕು, ಯಾವ್ದನ್ನ ಕೆಳಗೆ ಹೇಳ್ಬೇಕು. ಅದು ಬರೀ ಮುಸ್ಲಿಮ್ಸ್ ಅಷ್ಟೇ ಇಲ್ಲ, ಈವನ್ ಹಿಂದೂ ಧರ್ಮದಲ್ಲೂ ನೀವು ನೋಡ್ತೀರ, ಮಂತ್ರಗಳನ್ನ ಹೇಳ್ತಾರಲ್ವಾ. ಸುಮ್ಮನೆ ಬರೀ ಓದೋದಲ್ಲ, ಆ ಮಂತ್ರ ಹೇಳ್ಬೇಕು. ಅದಕ್ಕೆ ಸಂಸ್ಕೃತ ಆ ಥರ ಒಂದು ಲ್ಯಾಂಗ್ವೇಜ್, ಅದು ಒಂದು ಭಾಷೆ ಬಹಳ ಮುಖ್ಯ. ಸೊ ಅದರಿಂದನೇ ಸತ್ಯವೇದ ಓದುವಂತ ಮಕ್ಕಳು ಸಹ, ನಾವೆಲ್ಲರೂ ಸಹ ನಮ್ಮ ಉಚ್ಚಾರಣೆ, ನಮ್ಮ ವ್ಯಾಕರಣ ಆದಷ್ಟು, ಅಂದ್ರೆ ನಾವೆಲ್ಲರೂ ಕನ್ನಡ ಪಂಡಿತರಲ್ಲ, ಆದಷ್ಟು ಅಂದ್ರೆ ನಮ್ಮ ಕನ್ನಡ ಇರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಇರ್ಬೋದು. ತಮಿಳ್ ಮಕ್ಕಳು ಬಹಳ ಚೆನ್ನಾಗಿ ಓದ್ತಾರೆ. ಅದೇನೋ ಒಂದ್ ರೀತಿ ಮೊದ್ಲಿಂದಾನೇ ನಾನು ತಮಿಳ್ ಮಾತಾಡೋರಾಗ್ಲಿ ಮಕ್ಕಳಾಗ್ಲಿ ಅವ್ರ ಉಚ್ಚಾರಣೆ ಬಹಳ ಚೆನ್ನಾಗಿರುತ್ತೆ. ಕಂಪೇರಿಟಿವ್ ನಾವು ಮಾತಾಡೋದಕ್ಕೆ ಕಂಪೇರ್ ಮಾಡಿದ್ರೆ. ನಾನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ಮಾದರಿ ತೋರಿಸಿ ಹೋಗಿದ್ದಾರೆ. ಅದಕ್ಕೋಸ್ಕರ ಆ ಮಾದರಿ ಅನ್ನುವಂಥದ್ದು ನಾವು ಸಣ್ಣವರಾಗಿದ್ದಂಗ್ಲೇ ಬರಬೇಕು. ನಮ್ಮ ರಾಜು ಬ್ರದರ ನಿಮ್ಮ ಸಭೆಯಲ್ಲಿ ಆನ್ಯುವಲ್ ಡೇ ಮಾಡ್ತಿರಲ್ವಾ, ಬಹಳ ಬ್ಯೂಟಿಫುಲ್ ಆಗಿರುತ್ತೆ. ಸಣ್ಣ ಮಕ್ಕಳು ಬಂದು ವಾಕ್ಯಗಳನ್ನ ಓದುವಂಥದ್ದು, ಅಥವಾ ಕೆಲವು ಘಟನೆಗಳನ್ನ, ಕೆಲವು ಇದನ್ನೆಲ್ಲ ಒಂಥರ ಡ್ರಾಮಟೈಸ್ ಮಾಡುವಂಥ ಎಲ್ಲ ವಿಷಯಗಳು ಬಹಳ ಚೆನ್ನಾಗಿ ಸಂಡೇ ಸ್ಕೂಲ್ ಟೀಚರ್ಸ್ ಎಲ್ಲ ಮಾಡ್ತಿದ್ದೀರಾ. ಅದನ್ನ ಇನ್ನೂ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಯೇಸು ಸ್ವಾಮಿ ಆ ಒಂದು ಶಾಸ್ತ್ರವನ್ನ ಓದ್ತಾ ಇದ್ರು ಬಂದು, ಮತ್ತೆ ಅದಕ್ಕೊಂದು ಬಟ್ಟೆ ಹಾಕೊಳ್ಬೇಕು. ಅದು ಸಿಟ್ ಅಂತಾರೆ, ಪ್ರೇಯರ್ ಟ್ಯಾಸಲ್. ಪ್ರೇಯರ್ಗೆ ಅನ್ಬೇಕಾದ್ರೆ ಯಹೂದ್ಯರಾಗ್ಲಿ ಬೇರೆ ಧರ್ಮದವರು ಕೆಲವು ಬಟ್ಟೆಗಳನ್ನ ಹಾಕ್ತಾರೆ, ಅವ್ರು ಒಂದು ಟೋಪಿ ಹಾಕೊಳ್ತಾರೆ ಅವರು. ಇದನ್ನೆಲ್ಲ ಯೇಸು ಸ್ವಾಮಿ ಮಾಡಿದ್ರು. ಯಾಕಂದ್ರೆ ಅವರು ಒಬ್ಬ ಯಹೂದ್ಯನಾಗಿದ್ರು. ಯಹೂದದ ಎಲ್ಲಾ ಧರ್ಮಶಾಸ್ತ್ರವನ್ನ ಅವರು ನೆರವೇರಿಸಬೇಕಾಗಿತ್ತು. ಅದ್ರ ವಿರುದ್ಧವಾಗಿ ಯಾವ ಕೆಲಸವನ್ನು ಅವರು ಮಾಡಲಿಲ್ಲ. ಅದನ್ನೇ ನಾವು ನೋಡ್ತೀನಿ. ನಾನು ಲೂಕ 4ನೇ ಅಧ್ಯಾಯ 16ನೇ ವಚನ. ಹೀಗಿರಲಾಗಿ ಹ. ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ನೋಡಿ, ವಾಡಿಕೆಯ ಪ್ರಕಾರ ಅಂದ್ರೆ ರೆಗ್ಯುಲರ್ ಆಗಿ ಅವ್ರು ಹೋಗ್ತಾ ಇದ್ರು ಅಂತ ಅಲ್ಲಿ ಹೇಳಲ್ಪಟ್ಟಿದೆ. ಆದ್ರೆ ಅವರು ಶಾಸ್ತ್ರೋಕ್ತವಾಗಿ ಅವರೊಬ್ಬ ಯಾವ ಧರ್ಮೋಪದೇಶಕರ ಅಥವಾ ಫರಿಸಾಯರ ಕೆಳಗಡೆ ಅವರು ತಮ್ಮ ಈ ಧರ್ಮಶಾಸ್ತ್ರವನ್ನು ಅವ್ರು ಕಲೀಲಿಲ್ಲ. ಪೌಲ್ ಕಲಿತಾರಲ್ವಾ, ಗಮಾಲಿಯಲ್ ಅವರ ಕಾಲ್ ಕಡೆ ನಾನೇನ್ ಮಾಡಿದೆ, ನಾನು ಧರ್ಮಶಾಸ್ತ್ರ ಕಲಿತೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ ಯಾವ ರೀತಿ ಕಲ್ತರು ಅಂತ ನಮ್ಗೆ ಹೇಳಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಯಾವ ರೀತಿ ಹೇಳ್ತಾರೆ ಅನ್ಬೇಕಾದ್ರೆ, ಮೇರಿನೇ ಅವ್ರಿಗೆ ಟೀಚ್ ಮಾಡಿರ್ಬೇಕು ಅಂತ ಹೇಳ್ತಾರೆ. ಅದೇ 7ನೇ ಅಧ್ಯಾಯ 15ನೇ ವಚನ, ಯೋಹಾನ 7:15. ಯೋಹಾನ 7:15. ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟು, ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ
ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ಹೇಳುತ್ತಿದ್ದರು. ಸೊ ಈ ರೀತಿಯಾಗಿ ಅಂದ್ರೆ ತಂದೆ ತಾಯಿಗಳು ಯಾವ ಒಂದು ಮಾದರಿಯನ್ನ ನಾವು ಫಾಲೋ ಮಾಡಬೇಕು ಅನ್ನೋಂಥ ವಿಷಯ ಇಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ಮೇರಿ ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನ ಬೆಳೆಸಿದ್ರು ಅನ್ನುವಂಥ ವಿಷಯ, ಅದನ್ನೇ ನಮಗೆ ಜ್ಞಾನೋಕ್ತಿಯಲ್ಲಿ ಈ ಒಂದು ಮಾತು ಬರುತ್ತೆ. ಜ್ಞಾನೋಕ್ತಿ 22:6, ಪ್ರಾವರ್ಬ್ಸ್ 22nd chapter 6th verse. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಸೊ ಈ ರೀತಿ, ಯಾಕಂದ್ರೆ ಈಗ ತಂದೆ ತಾಯಿಗಳು ಹೊಡೆಯಂಗಿಲ್ಲ ಲಾ ಪ್ರಕಾರ. ಅನ್ಫಾರ್ಚುನೇಟ್ಲಿ ಟೀಚರ್ಸ್ ಮುಟ್ಟಂಗೆ ಇಲ್ಲ, ಬೈಯಂಗೂ ಇಲ್ಲ, ಹಂಗಾಗ್ಬಿಟ್ಟಿದೆ. ನಮ್ಮ ಕಾಲದಲ್ಲೆಲ್ಲ ಕೋಲ್ ತಗೊಂಡು ಹೊಡಿತಾ ಇದ್ರು, ಬೆಂಚ್ ಮೇಲೆ ನಿಲ್ಲಿಸ್ತಾ ಇದ್ರು. ಇವಾಗ ಆ ಕೆಲಸ ಎಲ್ಲ ಮಾಡಂಗೆ ಇಲ್ಲ. ಈಗ ನಮ್ಮ ಮಿಸ್ಸಸ್ ಟೀಚರೇ ಅವ್ರು ಎಲ್ಲ ಸ್ಟೇಷನ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ, ಕೆಲವು ಟೀಚರ್ಸ್ನ, ಪಾಪ ಅನ್ಫಾರ್ಚುನೇಟ್. ಆದ್ರೆ ಇಲ್ಲಿ ಹೇಳ್ತಾರೆ ನೀವು ಶಿಕ್ಷಿಸ್ಬೇಕು ಅಂತಾನೆ ಹೇಳ್ತಾರೆ. ಅಲ್ಲೇ ತಂದೆ ತಾಯಿಗಳು ಬಂದು ಟೀಚರ್ಸ್ನ ಕೇಳ್ತಾರಂತೆ, ನೀವ್ ಯಾಕೆ ಹೇಳ್ಕೊಟ್ಟಿಲ್ಲ, ನೀವು ನಿಮ್ ಮನೆಯಲ್ಲಿ ಹೇಳೋದಿಲ್ವೇ ನಮ್ಮ ಅಂತ ಕೇಳ್ತಾರೆ ಇವರು. ಅವ್ರ ಮನೆಯಲ್ಲ ಅವ್ರು ಮಾಡಲ್ಲ, ಒಂದು ಟೀಚರ್ ಮಾಡ್ಬೇಕು ಅಂತ ಅವ್ರು ಕೇಳ್ಕೊಳ್ತಾರೆ. ಆದ್ರೆ ಇಲ್ಲಿ ಹೇಳ್ತಾರೆ ನೀನು ಸಣ್ಣ ಮಕ್ಕಳಿಂದ ಯಾವ ರೀತಿ ಬೆಳೆಸ್ಬೇಕು ಅನ್ನೋಂಥ ವಿಷಯವನ್ನ ನಾವು ನೋಡ್ತಾ ಇದ್ದೀವಿ. ಎಫೆಸ 6ನೇ ಅಧ್ಯಾಯ 4ನೇ ವಚನ, ಎಫಿಷಿಯನ್ಸ್ 6th chapter 4th verse. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ಸೊ ಇದು ಒಂಥರ ತಂದೆ ತಾಯಿಗಳಿಗೆ ಗೊತ್ತಿದೆ ಇದರ ಕಷ್ಟ, ಇದರ ಅನುಭವ ಎಲ್ಲ ಆಗಿದೆ ನಿಮ್ಗೆ. ಬಟ್ ಆದ್ರೂ ಒಂದು ಬುದ್ಧಿಪಾಠವಾಗಿ ಇಲ್ಲಿ ಅಪೊಸ್ತಲರು ಬರಿತಾ ಇದ್ದಾರೆ. ಮತ್ತೆ ಅದಷ್ಟೇ ತಂದೆ ತಾಯಿಗಳು ಮತ್ತು ಮಕ್ಕಳನ್ನ ಬೆಳೆಸುವಂತ ರೀತಿ, ಈ ವಿಷಯದಲ್ಲಿ ಬಹಳ ಕೆಲವು ವಾಕ್ಯಗಳನ್ನ ನಾವು ನೋಡ್ತೀವಿ. ಅದಲ್ಲದೆ ನಮ್ಮ ಸಹೋದರ ಸಹೋದರಿಯರಿಗೂ ಒಂದು ಬುದ್ಧಿಪಾಠ ಏನಪ್ಪಾ ಅನ್ಬೇಕಾದ್ರೆ, ಇಬ್ರಿಯ 5ನೇ ಅಧ್ಯಾಯ 12ನೇ ವಚನ, ಹೀಬ್ರೂಸ್ 5th chapter 12th verse. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಈ ಒಂದು ವಿಷಯ ಹೇಳಿದ್ರು. ಇನ್ನೊಂದು ವಿಷಯ ಏನಪ್ಪಾ ಅನ್ಬೇಕಾದ್ರೆ, ಈಗ ಬಹಳ ಸಭೆಗಳಾಗ್ಬಿಟ್ಟಿದೆ. ಬೆಂಗಳೂರಲ್ಲೇ ಒಂದು 20, ನಮ್ಮ ಸತ್ಯವೇದ ವಿದ್ಯಾರ್ಥಿಗಳಲ್ಲೇ 20 ಸಭೆಗಳಿದೆ. ಒಂದೊಂದು ಏರಿಯಾ, ಏನ್ ತಪ್ಪೇನಿಲ್ಲ, ಯಾಕಂದ್ರೆ ಬೆಂಗಳೂರು ದೊಡ್ಡದಾಗಿದೆ. ಬಟ್ ಒಂದು ಪ್ರಾಬ್ಲಮ್ ಏನಪ್ಪಾ ಅನ್ಬೇಕಾದ್ರೆ, ಸತ್ಯವೇದ ಅಷ್ಟೇ ಅಲ್ಲ, ಬೇರೆ ಸಭೆಗಳು ಇದ್ದಾವೆ ಬೆಂಗಳೂರಲ್ಲಿ, ಎಲ್ಲ ಊರುಗಳಲ್ಲಿ. ನೀವು ಒಂದೊಂದು ಸಭೆಗೆ ಹೋದ್ರೆ ಒಂದು ಪಾಠ ಬೇರೆ ಬೇರೆ ರೀತಿನಲ್ಲಿ ಅದರ ಇಂಟರ್ಪ್ರಿಟೇಷನ್ಸ್ ಬರುತ್ತೆ. ಅದನ್ನ ಆಗಿನ ಕಾಲದಲ್ಲೇ, ಪೌಲನ್ ಕಾಲದಲ್ಲೇ, ಅಪೊಸ್ತಲರ ಕಾಲದಲ್ಲೇ ಈ ಒಂದು ಪ್ರಾಬ್ಲಮ್ ಇತ್ತು. ಅದನ್ನೇ ಒಂದು ವಾಕ್ಯ ನೋಡಿ, ಎಫೆಷಿಯನ್ಸ್ 4th chapter 14th verse, ಎಫೆಸ 4:14. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕೆಂಗಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರಾಗಿರಬಾರದು. ಸೊ ಹಾಗಾದ್ರೆ ಯಾವ ರೀತಿ ಇದನ್ನ ತಡಿಲಿಕ್ಕೆ ಸಾಧ್ಯ, ಯಾವ ರೀತಿ ನಾವು ಈ ರೀತಿ ಮಾಡ್ಲಿ, ಆತರ ಆಗ್ಬಾರ್ದು ಅನ್ನೋದಕ್ಕೆ ಬಹಳ ಬ್ಯೂಟಿಫುಲ್ ಆಗಿ ಅಪೊಸ್ತಲರ ಒಂದು ಜೀವನದಲ್ಲೇ ನಾವು ನೋಡ್ತೀವಿ. ಅಪೊಸ್ತಲರ ಪೌಲ್ ಮತ್ತೆ ಸಿಲಾಸ್ ಅವ್ರೇನ್ ಮಾಡೋ, ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ರು. ಥೆಸಲೋನಿಕದಲ್ಲಿ ಬಹಳ ಪ್ರಾಬ್ಲಮ್ ಆಯ್ತು ಅವ್ರಿಗೆ. ಆ ಬೆರಿಯಾ ಪಟ್ಟಣಕ್ಕೆ ಹೋದಾಗ, ಬೆರಿಯಾ ಪಟ್ಟಣದವ್ರು ಬಹಳ ಒಳ್ಳೆ ಸತ್ಯವೇದ ವಿದ್ಯಾರ್ಥಿಗಳು, ಅದಕ್ಕೆ ಈಗ ಬೆರಿಯನ್ ಬೈಬಲ್ ಸ್ಟೂಡೆಂಟ್ಸ್ ಅಂತಾನೆ ಹೆಸರು ಇಟ್ಕೊಂಡಿದ್ದಾರೆ. ಅಲ್ಲೇನಾಯ್ತು ಅನ್ಬೇಕಾದ್ರೆ ಬಹಳ ಚೆನ್ನಾಗಿ ಅವ್ರ ಯಾವ ರೀತಿ ಆ ಸಹೋದರರು ಇದ್ರು ಅನ್ನುವಂಥ ವಿಷಯ ಅಪೊಸ್ತಲರ ಕೃತ್ಯ 17, 10 ಮತ್ತು 11ನೇ ವಚನ, 17ನೇ ಅಧ್ಯಾಯ 10 ಮತ್ತು 11ನೇ ವಚನ. ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೆರೋಯಕ್ಕೆ ಕಳುಹಿಸಿಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾಮಂದಿರದೊಳಗೆ ಹೋದರು. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಸೊ ಕೇಳಿಸ್ಕೊಳ್ತಾ ಇದ್ರು, ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಆ ಸಹೋದರ ಹತ್ರ ಮಾತಾಡ್ಕೊಳ್ತಾ ಇದ್ರು. ಅದಲ್ಲದೆ ಮನೆಗೆ ಹೋಗಿ ಏನ್ ಮಾಡ್ತಾ ಇದ್ರು, ಶಾಸ್ತ್ರವನ್ನ ಓದ್ತಾ ಇದ್ರು.
ಸೊ ಇದು ಒಂದು ಒಳ್ಳೆ ಅಭ್ಯಾಸ, ಒಂದು ಮಾದರಿ ಅಂತ ನಾವು ಅದನ್ನ ಫಾಲೋ ಮಾಡೋದು ನಮಗೆ ಒಳ್ಳೇದು ಅಂತ ನಾವು ನೋಡ್ತಾ ಇದ್ವಿ. ಆದ್ರೆ ಯೇಸು ಸ್ವಾಮಿಯ ಜೀವನವನ್ನೇ ಮುಂದಕ್ಕೆ ಹೋಗೋದಾದ್ರೆ, ಅವರು ಆ ದೀಕ್ಷಾ ಸ್ನಾನ ತಗೊಳ್ಬೇಕಾದ್ರೆ ಸ್ನಾನಿಕನಾದ ಯೋಹಾನನು ಇವ್ರ ಬಗ್ಗೆ ಆಗ್ಲೇ ಅವ್ರ ಶಾಸ್ತ್ರಗಳೆಲ್ಲ ಓದಿರ್ತಾರೆ. ಆತನ ಹಾದಿಯನ್ನ ಸಿದ್ಧ ಮಾಡ್ಲಿಕ್ಕೆ ಕಳಿಸಿದಂತ ಒಬ್ಬ ಆ ವ್ಯಕ್ತಿ, ಒಬ್ಬ ದೇವರ ಮಗ, ಸ್ನಾನಿಕನಾದ ಯೋಹಾನನು. ಯಾವಾಗ ಯೇಸು ಸ್ವಾಮಿನೇ ಬಂದು ನನಗೆ ನೀನ್ ದೀಕ್ಷಾ ಸ್ನಾನ ಕೊಡ್ಬೇಕು ಅಂದಾಗ ಅವ್ರಿಗೆ ಒಂದು ರೀತಿ ತಬ್ಬಿಬ್ಬಾಗ್ಬಿಡ್ತಾರೆ ಪಾಪ. ಸ್ನಾನಿಕ ಅವ್ರು ಬಹಳ ಹಂಬಲ್ ಪರ್ಸನ್, ಅವರು ಸಾತ್ವಿಕ ಅಂತಾನೆ ಹೇಳಲ್ಪಟ್ಟಿದೆ ಅವ್ರ ಬಗ್ಗೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲಾ ಶಾಸ್ತ್ರಗಳನ್ನ ನೆರವೇರಿಸಬೇಕಾಗಿದೆ, ನೀ ಖಂಡಿತ ನೀನೇನ್ ಮಾಡ್ಬೇಕೀಗ ನನಗೆ. ಅಂದ್ರೆ ಯೇಸು ಸ್ವಾಮಿಯ ಒಂದು ತಗ್ಗಿದ ಸ್ವಭಾವವನ್ನು ಸಹ ನಾವು ಈ ಒಂದು ವಿಷಯದಲ್ಲಿ ನಾವು ನೋಡ್ತಿದ್ದೀವಿ. ಮತ್ತಾಯ 3ನೇ ಅಧ್ಯಾಯ 13-15 ವಚನ. ಮ್ಯಾಥ್ಯೂ 3rd chapter 13 to 15th verse. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದಾನ್ ಹೊಳೆಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಸೊ ಇದರಿಂದ ಯೇಸು ಸ್ವಾಮಿ ತೋರಿಸಿದಂತ ಅವರ ಒಂದು ಮೃದು ಸ್ವಭಾವ, ಒಂದು ಹ್ಯುಮಿಲಿಟಿ ಅನ್ನೋ ವಿಷಯವನ್ನ ನಾವು ನೋಡ್ತಾ ಇದ್ವಿ. ಅದಕ್ಕೆ ಯಾಕೋಬ ಈ ರೀತಿ ಬರೀತಾರೆ, 4ನೇ ಅಧ್ಯಾಯ 10ನೇ ವಚನ. ಯಾಕೋಬ 4:10. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಮೊದಲನೇ ಪೇತ್ರ 5ನೇ ಅಧ್ಯಾಯ 5ನೇ ವಚನ. 1 Peter 5th chapter 5th verse. ಯವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಸೊ ಈ ಒಂದು ವಿಷಯವನ್ನು ಸಹ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಒಂದು ಬುದ್ಧಿ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಂಗ್ಸ್ಟರ್ಸ್ಗೆ ಪ್ರಾಬ್ಲಮ್ ಏನಪ್ಪ ಅನ್ಬೇಕಾದ್ರೆ, ಈಗ ಮೊದಲು 20 ವರ್ಷಕ್ಕೆ ಸ್ವಲ್ಪ ಚೇಂಜ್ ಆಗ್ತಾ ಇತ್ತು, ಜನರೇಷನ್ ಟು ಜನರೇಷನ್. 20-30 ವರ್ಷಕ್ಕೆ ಈಗ ಹಂಗಿಲ್ಲ, 2 ತಿಂಗಳಲ್ಲೇ ಚೇಂಜ್ ಆಗ್ಬಿಡುತ್ತೆ. ಹೊಸ ಆ್ಯಪ್ ಬಂದ್ಬಿಡುತ್ತೆ, ಹೊಸ ಅದರ ಟೆಕ್ನಾಲಜಿನೇ ಬೇರೆ ಆಗ್ಬಿಡುತ್ತೆ. ಸೊ ಮಕ್ಕಳಿಗೆ ತಂದೆ ಅವ್ರಿಗೆ ಏನು ಗೊತ್ತೇ ಇಲ್ಲ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ನಮ್ಮ ಅಪ್ಪನ್ಗೆ ಏನು ಗೊತ್ತಿಲ್ಲ ಬಿಡಿ, ನಾನು ಬಾ ನಿನ್ಗೊಂದು ಹೊಸ ತೋರಿಸ್ತಾ ಇದೀನಿ, ಹೊಸ ಆ್ಯಪ್ ಬಂದಿದೆ ಅಂದ್ರೆ ಆ ರೀತಿ ಆಗಿದೆ ಈ ಭೂಲೋಕ. ಬಟ್ ತಂದೆ ತಾಯಿಗಳು ಅದನ್ನ ಅರ್ಥ ಮಾಡ್ಕೊಂಡು ಯಾವ ರೀತಿ ಮಕ್ಕಳನ್ನ ಒಂದು ರೀತಿ ಅವ್ರನ್ನ ಒಂದು ಫ್ರೆಂಡ್ ತರ ಒಬ್ಬ ಒಳ್ಳೆ ರೀತಿನಲ್ಲಿ ನಡ್ಸೋದಕ್ಕೆ ಪ್ರಯತ್ನ ಮಾಡ್ಬೇಕು. ಇಬ್ಬರಲ್ಲೂ ಒಂದು ರೀತಿ ಆ ವಿಧೇಯತ್ವ ಅನ್ನೋದು ಮಕ್ಕಳಿಗೆ ಬರಬೇಕು, ತಂದೆ ತಾಯಿಗಳಿಗೆ ಆ ತಾಳ್ಮೆ ಅನ್ನೋದು ಬೇಕಾಗುತ್ತೆ. ಬಟ್ ತಾಳ್ಮೆ ಇರುತ್ತೆ, ಬಟ್ ಟೈಮ್ ಇರಲ್ಲ ತಂದೆ ತಾಯಿಗಳಿಗೆ. ಅದನ್ನ ಯಾಗೋ ಮಾಡ್ಕೊಳ್ಬೇಕು, ಅದು ಬೇರೆ ಚಾಯ್ಸ್ ಇಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಅವರು ದೀಕ್ಷಾ ಸ್ನಾನ ತಗೊಂಡ ತಕ್ಷಣನೇ ಅವರಿಗೆ ಶೋಧನೆ ಈ ಸೈತಾನನಿಂದ ಬರುತ್ತೆ. 3 ರೀತಿಯ ಶೋಧನೆ ಆತನಿಗೆ ಬಂತು. ಯಾವ ರೀತಿ ಶೋಧನೆ ಬಂದಾಗ ನಾವು ಅದಕ್ಕೆ ಯಾವ ರೀತಿ ಒಂದು ಎದುರಿಸ್ತೀವಿ, ಅಥವಾ ಅದಕ್ಕೆ ಒಂದು ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ, ಒಂದು ಮಾದರಿನ ನಮಗೆ ತೋರಿಸೋಗಿದ್ದಾರೆ. 3 ರೀತಿಯ ಒಂದು ಶೋಧನೆ ಯೇಸು ಸ್ವಾಮಿಗೆ ಅಲ್ಲಿ ಬಂತು. ಅವ್ರು 40 ದಿವಸ ಉಪವಾಸ ಇರ್ತಾರೆ. ಸೈತಾನ ಬಂದು ಆ ಕಲ್ಲುಗಳನ್ನ ತೋರಿಸ್ಬಿಟ್ಟು, ನೀನೇನ್ ಮಾಡೋ, ಈ ಕಲ್ಲುಗಳನ್ನ ರೊಟ್ಟಿ ಮಾಡಿ ತಿನ್ನು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಬಟ್ ಅವ್ರು ಹೇಳಿದ ರೀತಿ ಇದು ಶಾಸ್ತ್ರದಲ್ಲಿ ಬರೆದಿದೆ, ಇಟ್ ಈಸ್ ರಿಟರ್ನ್. ಏನಪ್ಪಾ ಅನ್ಬೇಕಾದ್ರೆ, ನೀವು ದೇವರಿಂದ ಬರುವ ಮಾತುಗಳಿಂದ ನೀನು ಹೊಟ್ಟೆ ತುಂಬಿಸ್ಕೊಳ್ಬೇಕೆ ಹೊರತು ಈ ರೊಟ್ಟಿಗಳಿಂದ ಅಲ್ಲ. ಎರಡನೇ ಅವ್ರಿಗೆ ಆ ಶೋಧನೆ ಬಂದಿದ್ದು, ಅದರಲ್ಲಿ ಅವ್ರಿಗೆ ಹೇಳಿದ್ದು, ಅವ್ರನ್ನ ಮೇಲ್ಗಡೆ ಒಂದು ಕರ್ಕೊಂಡೋಗಿ ನೀನ್ ಜಂಪ್ ಮಾಡು, ದೇವದೂತರು ಬಂದು ನೀನೇನ್ ಮಾಡ್ತಾರೆ, ಕಾಪಾಡ್ಬಿಡ್ತಾರೆ. ಅವಾಗ ಅದಕ್ಕೂ ಮತ್ತೆ ಅದನ್ನೇ ಹೇಳ್ತಾರೆ ಯೇಸು ಸ್ವಾಮಿ, ಇಟ್ ಈಸ್ ರಿಟರ್ನ್, ಶಾಸ್ತ್ರದಲ್ಲಿ ಈ ರೀತಿ ಬರೆದಿದೆ, ತಂದೆಯ ದೇವ್ರನ್ನ ನೀನು ಪರೀಕ್ಷೆ ಮಾಡಬಾರ್ದು. ಆ 3ನೇ ಒಂದು ಶೋಧನೆಯನ್ನು ಸಹ, ನೀನ್ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು, ನಾನೇನ್ ಮಾಡ್ತೀನಿ, ಇಡೀ ಭೂಲೋಕವನ್ನ ನಿನಗೆ ಕೊಡ್ತೀನಿ. ಯೇಸು ಆಗ್ಲೂ ಅದನ್ನೇ ಹೇಳ್ತಾರೆ, ಇಟ್ ಈಸ್ ರಿಟರ್ನ್. ಅಂದ್ರೆ ನಾನ್ ದೇವ್ರ ಮಗ, ನನ್ಗೆಲ್ಲ ಗೊತ್ತು ಅನ್ನೋಂಥ ವಿಷಯ ಯೇಸು ಸ್ವಾಮಿ ಹೇಳ್ತಿಲ್ಲ. ಶಾಸ್ತ್ರದಲ್ಲಿ ಏನ್ ಬರೆದಿದೆ
ಅದನ್ನೇ ಉಪಯೋಗ ಮಾಡಿ ಯೇಸು ಸ್ವಾಮಿ ಅವರಿಗೆ ರಿಪ್ಲೈ ಮಾಡ್ತಾರೆ. ಈ 3 ರೀತಿಯ ಶೋಧನೆ ಅದನ್ನೇ ಯಾಕೋಬ ಬರೀತಾರಲ್ವಾ, ಆ 3 ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಇದೇ 3 ಆಗಿದ್ದಿಲ್ಲ ಯೇಸು ಸ್ವಾಮಿಗೂ. ಶರೀರದ ಆಶೆ, ಆತನ ಊಟ, ಬದುಕು ಬಾಳಿನ ಡಂಬ, ಈ ಭೂಲೋಕ ನಿನಗೆ ಕೊಡ್ತೀನಿ ಅಂತ ಹೇಳಿದ್ದು. ಕಣ್ಣಿನ ಆಶೆ. ಸೊ ಈ 3 ಆದಾಮನ್ಗೂ ಬಂತು. ಆ ಹಣ್ಣನ್ನ ತೋರಿಸ್ಬಿಟ್ಟು ಇದು ತಿನ್ನೋದಿಕ್ಕೆ ಬಹಳ ರುಚಿಯಾಗಿದೆ, ನೋಡಕ್ಕೆ ಸುಂದರವಾಗಿದೆ. 3ನೇದು ನೀನ್ ತಿಂದ ತಕ್ಷಣ ಏನಾಗ್ಬಿಡ್ತೀಯಾ, ದೇವ್ರ ರೀತಿ. ಸೇಮ್ ನಮಗೆ ಬರುವಂತ ಆ 3 ರೀತಿಯ ಶೋಧನೆ ಇದೇನೆ ಭೂಲೋಕದಲ್ಲಿ. ನಮ್ಮ ಕಣ್ಣಿನ ಆಶೆ, ನಮ್ಮ ಶರೀರದ ಆಶೆ, ಮತ್ತೆ ಬದುಕು ಬಾಳಿನ ಡಂಬ. ಇದಕ್ಕೆ ನಾವು ಯಾವ ರೀತಿ ನಾವು ಇದಕ್ಕೆ ನಮ್ಮ ಜೀವನವನ್ನ ನಡೆಸ್ತೀವಿ, ಇದನ್ನ ಎದುರಿಸ್ಕೊಂಡು. ಇದು ಒನ್ ಟೈಮ್ ಆಗುವಂತ ವಿಷಯ ಅಲ್ಲ. ಜೀವನದಲ್ಲಿ ಪ್ರತಿ ದಿವಸ ಒಂದಲ್ಲ ಒಂದು ರೀತಿ 3 ರೀತಿಯ ಟೆಂಪ್ಟೇಷನ್ಸ್, ಟ್ರಯಲ್ಸ್ ಬಂದೇ ಬರುತ್ತೆ ನಮಗೆ. ಅದಕ್ಕೆ ಶಾಸ್ತ್ರದಲ್ಲಿ ಏನು ಬರೆದಿದೆ, ಯೇಸು ಸ್ವಾಮಿ ಅದನ್ನ ಯಾವ ರೀತಿ ಎದುರಿಸಿದ್ರು, ಅಪೋಸ್ತಲರು, ದೇವರ ಮಕ್ಕಳು ಅದಕ್ಕೆ ಯಾವ ರೀತಿ ತಮ್ಮ ಇದನ್ನ ಎದುರಿಸಿದ್ರು ಅನ್ನುವಂಥ ವಿಷಯಕ್ಕೆ ನಮಗೆ ಯೇಸು ಸ್ವಾಮಿನೇ ಒಂದು ಮಾದರಿನ ಬಿಟ್ಟು ಹೋಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾಕೋಬ ಅದನ್ನ ಓದ್ಬಿಡೋಣ. ಮೊದಲನೇದಾಗಿ ಯೇಸು ಸ್ವಾಮಿ ಅದು ಇಟ್ ಈಸ್ ರಿಟರ್ನ್, ಇದು ಈ ತರ ಹೇಳಲ್ಪಟ್ಟಿದೆ ಅನ್ನುವಂತ ಒಂದು ವಿಷಯ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಮೊದಲನೇ ಯೋಹಾನ 2ನೇ ಅಧ್ಯಾಯ 15 ಮತ್ತು 15ರಿಂದ 17ನೇ ವಚನ. ಯಾಕೋಬ ಅಲ್ಲ, ಸಾರಿ, ಜಾನ್. ಫಸ್ಟ್ ಜಾನ್ 2nd chapter 15 to 17. ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಸೊ ಈ ರೀತಿಯಾಗಿ ಒಂದು ಆಶ್ವಾಸನೆ ಮತ್ತೆ ಅದಕ್ಕೊಂದು ಮಾರ್ಗದರ್ಶನನೂ ಸಹ ಅಪೊಸ್ತಲನಾದ ಪೌಲ್ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿ ಹೇಳ್ತಾರೆ. ನೀವು ನಮಗೆ ದೇವರಿಂದ ಬರುವಂತಹ ಒಂದು ಅಸ್ತ್ರಗಳನ್ನ ನೀವೇನ್ ಮಾಡಿ ಹಾಕೊಳ್ಳಿ, ಆರ್ಮರ್ ಆಫ್ ಗಾಡ್. ಎಫೆಸ 6:11ನೇ ವಚನ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸರ್ವಾಯುಧಗಳನ್ನು, ಅದರ ವಿಷಯ ನಮಗೆ ಆಲ್ರೆಡಿ ಗೊತ್ತಿದೆ. ಬಟ್ ಈ ಶೋಧನೆಗಳು ಬರುವಂತ ಸಮಯದಲ್ಲಿ ಅದನ್ನ ಎದುರಿಸೋದು ಯಾವ ರೀತಿ ಅನ್ನೋದಕ್ಕೆ ಒಂದು ಉಪಾಯನೂ ಸಹ ಇಲ್ಲಿ ಅಪೊಸ್ತಲರು ಬರೀತಾ ಇದ್ದಾರೆ. ಯೇಸು ಸ್ವಾಮಿಯ ಜೀವನವನ್ನ ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ಮತ್ತು ಅವರ ತಾಯಿ ಮೇರಿ ಅವರಿಗೆ ಇರುವಂತ ಒಂದು ಸಂಬಂಧ, ಅವರ ಜೀವನದಲ್ಲಿ ಆಗಿರುವಂತ ವಿಷಯಗಳು ಇಟ್ಸ್ ಬಹಳ ಒಂಥರ ಉತ್ಕೃಷ್ಟವಾದದ್ದು. ಒಂದು ರೀತಿಯಲ್ಲಿ ಬಹಳ ವ್ಯತ್ಯಾಸ ಆಗಿರುವಂಥದ್ದು. ಯಾಕಂದ್ರೆ ಮೇರಿಗೂ ಸಹ ಗೊತ್ತು, ತನ್ನ ಮಗ ಒಬ್ಬ ಸಾಧಾರಣ ಮಗುವಲ್ಲ, ಇದು ದೇವರಿಂದ ಆಶೀರ್ವಾದ ಪಡೆದಂಥವ್ರು, ದೇವರ ಒಂದು ಯೋಜನೆಯನ್ನ ನೆರವೇರಿಸುವಂತ ಒಂದು ಮಗು ಅಂತ ಅವ್ರಿಗೆ ಗೊತ್ತಿದೆ. ಬಟ್ ಯಾವ ರೀತಿ ಅನ್ನೋದು ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮತ್ತೆ ಎರಡನೇದಾಗಿ, ನಾನು ತಾಯಿ ತರ ಅವ್ರನ್ನ ನೋಡ್ಲಾ, ಯಾವ ರೀತಿ ಹೌ ಟು ಇಂಟ್ರಾಕ್ಟ್ ವಿತ್ ಹಿಮ್, ಅದಕ್ಕೆ 2-3 ಸರ್ತಿ ಪ್ರಾಬ್ಲಮ್ ಆಗುತ್ತೆ ಮೇರಿಗೆ. ಅವರ ಜೊತೆ ಮಾತಾಡ್ಬೇಕಾದ್ರೆ ಅಥವಾ ಅವ್ರ ಜೊತೆ ಒಂದು ವ್ಯವಹಾರ ಮಾಡ್ಬೇಕಾದ್ರೆ, ಮೊದಲೇ ಅವರು ಚಿಕ್ಕ ಹುಡುಗನಾಗಿದ್ದಾಗ್ಲೇನೆ ಯೆರೂಸಲೇಮಿನಲ್ಲಿ ಹೋಗಿರ್ತಾರೆ, ಪಾಸ್ ಓವರ್ಗು ಅಂತ ಹೋಗಿರ್ತಾರೆ. ಅದು ಯಾವಾಗ ವಾಡಿಕೆ ಪ್ರಕಾರ ಅವರು ಯೆರೂಸಲೇಮ್ಗೆ ಹೋಗ್ಬೇಕಾಗಿತ್ತು. ಇನ್ನು ಮಗು ಆಗ, ಇನ್ನು ಯಂಗ್ಸ್ಟರ್ ಇವರು ಯೇಸು ಸ್ವಾಮಿ ಹೋಗಿ ಅವ್ರೇನ್ ಮಾಡ್ಬಿಡ್ತಾರೆ, ಬಹಳ ಜಾತ್ರೆ, ಒಂದು ರೀತಿ ದೊಡ್ಡ ಗುಂಪು, ಜನ ಜಾಸ್ತಿ, ಗದ್ದಲ. ವಾಪಸ್ ಬರ್ಬೇಕಾದ್ರೆ ಇವರು ಯೇಸು ಸ್ವಾಮಿ ಇದ್ದಾರೆ ಅನ್ಕೊಂಡ್ಬಿಟ್ಟಿರ್ತಾರೆ, ಮೇರಿ ಮತ್ತೆ ಜೋಸೆಫ್. ಆದ್ರೆ ಯೇಸು ಸ್ವಾಮಿ ಇರೋದಿಲ್ಲ. ಇವರು 2 ದಿನ ಮುಂದೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಯೆರೂಸಲೇಮಿಗೆ ಬಂದು ನೋಡಿದಾಗ ಇವರು ದೇವಸ್ಥಾನದಲ್ಲಿ ಕೂತಿರ್ತಾರೆ ಯೇಸು ಸ್ವಾಮಿ. ಆಗ ಬಂದು ಮಾತಾಡ್ಬೇಕಾದ್ರೆ ಮೇರಿ ಕೇಳ್ತಾರೆ, ನೀನೇನು ಈ ರೀತಿ ಮಾಡ್ಬಿಟ್ಟೆ? ಅವಾಗ್ಲಿಂದಾನೇ ಯೇಸು ಸ್ವಾಮಿ ಬೇರೆ ರೀತಿನಲ್ಲಿ ಉತ್ತರ ಕೊಡ್ತಾರೆ ಅವ್ರು. ನನ್ನ ಗೊಡವೆ ನಿನಗೇಕೆ, ನನ್ನ ಕಾಲ ಇನ್ನು ಬಂದಿಲ್ಲ. ಅಂದ್ರೆ ಯೇಸು ಸ್ವಾಮಿಯ ಒಂದು ಆಲ್ರೆಡಿ ಈ ಸ್ಟಾರ್ಟೆಡ್ ಪ್ರಿಪೇರಿಂಗ್, ದೇವರ ಒಂದು ಚಿತ್ತವನ್ನ ನೆರವೇರಿಸುವಂತ ಒಂದು ಕಾರ್ಯ, ಒಂದು ವಿಷಯ ಅವ್ರ ಮನಸ್ಸಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ.
ಅವರು ಆ ರೀತಿಯಾದಂತ ಒಂದು ಉತ್ತರವನ್ನ ಕೊಡ್ತಾರೆ. ಲೂಕ 2ನೇ ಅಧ್ಯಾಯ 48 ಮತ್ತು 49. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಹಾ. ಮತ್ತು ಆತನ ತಾಯಿಯು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನೋ? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಸೊ ಈ ರೀತಿ ಫಾದರ್ಸ್ ಬಿಸ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ದೇವರ ಚಿತ್ತವನ್ನ ನೆರವೇರಿಸುವಂತ ಒಂದು ಕಾರ್ಯಕ್ಕೆ ನಾನೇನಾಗ್ತಾ ಇದ್ದೀನಿ, ಸಿದ್ಧ ಆಗ್ತಾ ಇದ್ದೀನಿ ಅಂತ ವಿಷಯ ಹೇಳ್ತಾರೆ. ಬಟ್ ಮೇರಿಗೆ ಅವಾಗ ಪೂರ್ತಿಯಾಗಿ ಅದರ ಅರ್ಥ ಗೊತ್ತಾಗ್ಲಿಲ್ಲ. ಆ 2ನೇ ಸರ್ತಿ ಆ ಕಾನಾ ಊರಿನಲ್ಲಿ ಮಾಡಿದಂತ ಮೊದಲನೇ ಮಹತ್ ಕಾರ್ಯದಲ್ಲಿ ಆ ಟೈಮಲ್ಲೂ ಸಹ ಮೇರಿ ಒಂದು ಕ್ವೆಶ್ಚನ್ ಕೇಳ್ತಾರೆ. ಈ ರೀತಿಯಾಗಿ 2ನೇ ಅಧ್ಯಾಯ ಯೋಹಾನ 2ನೇ ಅಧ್ಯಾಯ 3 ಮತ್ತು 4ನೇ ವಚನ. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಹಾ. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನು ಬಂದಿಲ್ಲ ಎಂದು ಹೇಳಲು. ಸೊ ಅಲ್ಲಿ ಇಂಗ್ಲಿಷ್ ಅಲ್ಲಿ ವುಮನ್ ಅಂತ ಹೇಳ್ತಾರೆ, ಮದರ್ ಅಂತ ಹೇಳಲ್ಲ, ವುಮನ್ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಸ್ವಾಮಿ ಆಗ್ಲಿಂದಾನೇ 2 ರೀತಿಯ ಒಂದು ತಂದೆ ತಾಯಿಗಳ ಜೊತೆ ಸಂಬಂಧ ಕಳ್ಕೊಳ್ಬೇಕು ಅಂತಲ್ಲ, ಅವರಿಂದ ಸ್ವಲ್ಪ ದೂರ ಇದ್ರೇನೆ ವಾಸಿ. ಯಾಕಂದ್ರೆ ಅವ್ರು ಸಾಯ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಗೊತ್ತು ಅವ್ರಿಗೆ, ಎಸ್ಪೆಷಲಿ ಮೇರಿಗೆ. ಆದ್ರಿಂದ ಅವಾಗ್ಲಿಂದಾನೇ ತಾಯಿನೂ ಸಹ ಒಂದು ರೀತಿನಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನು ಶ್ರಮೆ ಮರಣ ಹೊಂದಾಗ ಅವ್ರ ಮನಸ್ಸು ಇವತ್ತನ್ನು ಮಾಡಿರೋದು ದೇವರ ಚಿತ್ತವನ್ನ ನೆರವೇರಿಸ್ತಾ ಇದ್ದಾರೆ ಅನ್ನುವಂಥ ವಿಷಯ ಮೇರಿಗೆ ಗೊತ್ತಾಗ್ಬೇಕು. ಸೊ ಅದಕ್ಕೋಸ್ಕರ ಆಗ್ಲಿಂದಾನೇ ಅವ್ರನ್ನ ಸ್ವಲ್ಪ ದೂರ ಇಡ್ತಾರೆ ಯೇಸು ಸ್ವಾಮಿ. ಆದ್ರೆ ಅವರು ಸಾಯ್ಬೇಕಾದ್ರೆ, ಶಿಲುಬೆ ಮೇಲೆ ಇರ್ಬೇಕಾದ್ರೆ ತಾಯಿನ ಮರೆಯೋದಿಲ್ಲ. ಕರೆದ್ಬಿಟ್ಟೆ ಯೋಹಾನ್ಗೆ ಹೇಳ್ತಾರೆ, ಇದೋ ನಿನ್ನ ತಾಯಿ ಅನ್ನುವಂತ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಯೇಸು ಸ್ವಾಮಿ. ಯೋಹಾನ 19ನೇ ಅಧ್ಯಾಯ 25ರಿಂದ 27ನೇ ವಚನ. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು, ಆತನ ತಾಯಿಯ ತಂಗಿಯು, ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಈಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಈಗೋ ನಿನ್ನ ತಾಯಿ ಎಂದು ಹೇಳಿದನು. ಸೊ ಮುಂದೆ ಅದರ ಮೇರಿ ವಿಷಯ ಆಗ್ಲಿ ಯೋಹಾನನ ವಿಷಯ ಹೆಚ್ಚಿಗೆ ಚರಿತ್ರೆನಲ್ಲಿ ಇಲ್ಲ. ಬಟ್ ಯೋಹಾನನ ಜೊತೆನಲ್ಲೇ ಮೇರಿ ವಾಸ ಮಾಡಿದ್ರು ಬೇರೆ ಒಂದು ಊರಲ್ಲಿ ಅಂತ ಕೆಲವರು ಅದರ ಬಗ್ಗೆ ಬರ್ದಿದ್ದಾರೆ. ಸಾಯೋವರೆಗೂ ಮೇರಿ ಯೋಹಾನನ ಜೊತೆನಲ್ಲೇ ಇದ್ರು ಅನ್ನುವಂಥ ವಿಷಯ. ಹಾಗಾದ್ರೆ ಇದು ಏನು ನಮಗೆ ಮಾದರಿ ತೋರಿಸ್ತಾ ಇದ್ದಾರೆ ಯೇಸು ಸ್ವಾಮಿ ಅನ್ಬೇಕಾದ್ರೆ, ಮತ್ತಾಯ 10ನೇ ಅಧ್ಯಾಯ 37ನೇ ವಚನ. ಮ್ಯಾಥ್ಯೂ 10 chapter 37th verse. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಸೊ ಇಲ್ಲಿ ಈ ಒಂದು ವಚನ ಇಟ್ಕೊಂಡು ಕೆಲವು ದೇವ್ರ ಮಕ್ಕಳು ಒಂದು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ತಂದೆ ತಾಯಿಗಳನ್ನ ಬಿಟ್ಬಿಟ್ಟು ಬರುವಂತ ವಿಷಯ ಅಲ್ಲಿ ಹೇಳ್ತಿಲ್ಲ. ಯಾವ ರೀತಿ ಎಷ್ಟು ಮಟ್ಟಿಗೆ ವಾಟ್ ಈಸ್ ದ ಪ್ರಯಾರಿಟಿ ಅಂತ ಹೇಳ್ತಿದ್ದಾರೆ. ಯಾರಿಗೆ ಹೆಚ್ಚಿನ ಒಂದು ಸ್ಥಿತಿನಲ್ಲಿ ಇಡಬೇಕು, ದೇವರಿಗೆ ಮಹಿಮೆ ಕೊಡಬೇಕು, ದೇವರನ್ನ ಉನ್ನತ ಸ್ಥಿತಿಯಲ್ಲಿ ಇಡಬೇಕು, ತಂದೆ ತಾಯಿಗಳನ್ನ ಮರಿಬೇಕು ಅನ್ನುವಂಥ ವಿಷಯ ಇಲ್ಲಿ ಹೇಳ್ತಾ ಇಲ್ಲ. ಎಫೆಸ 6ನೇ ಅಧ್ಯಾಯ 1 ಮತ್ತು 2ನೇ ವಚನ. ಎಫೆಸಿಯನ್ಸ್ 6 chapter 1st and 2nd verse. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಸೊ ಈ ವಚನವನ್ನು ಸಹ ಹೇಳ್ತಾರೆ. ಸೊ ಕೆಲವು ಸರ್ತಿ ನಾವು ಒಂದೇ ವಚನ ಓದಿ ಬೇರೆ ರೀತಿಯಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೀವನ ನಡೆಸಬಾರದು. ಅದಕ್ಕೆ ಸಂಬಂಧವಾದಂತಹ ಬೇರೆ ಒಂದು ಮಾರ್ಗದರ್ಶನವನ್ನು ಸಹ ಇಲ್ಲಿ ಹೇಳ್ತಿದ್ದಾರೆ. ದೇವರಿಗೆ ನೀವು ಹೆಚ್ಚಾದ ಮಹತ್ವವನ್ನ ಕೊಡಬೇಕು ಅನ್ನುವಂಥ ವಿಷಯ.
ತಂದೆ ತಾಯಿಗಳನ್ನ ಮರಿಬಾರ್ದು ಅನ್ನುವಂಥ ವಿಷಯನ ಸಹ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿನೇ ಒಂದು ಎಕ್ಸಾಂಪಲ್ ಆಗಿ ನಮಗೆ ಬಿಟ್ಟು ಹೋಗಿದ್ದಾರೆ. ಅದ್ರ ಜೊತೆಯಲ್ಲಿ ಯೇಸು ಸ್ವಾಮಿಗೆ ಅಕ್ಕ ತಂಗಿಯರು ಮತ್ತೆ ಬ್ರದರ್ಸ್ ಇದ್ರು ಅನ್ನುವಂಥ ವಿಷಯನೂ ಹೇಳಿದೆ. ಅಂದ್ರೆ ಆಗ ಓನ್ ಬ್ರದರ್ಸೋ ಅಥವಾ ಕಸಿನ್ ಬ್ರದರ್ಸೋ ಅನ್ನುವಂಥ ವಿಷಯ ಡೀಟೇಲ್ ಆಗಿ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ 4 ಅಣ್ಣ ತಮ್ಮಂದಿರಿದ್ರು ಅವರಿಗೆ ಅನ್ನುವಂಥ ವಿಷಯ. ಒಬ್ಬರ ಹೆಸರು ಜೇಮ್ಸ್, ಇನ್ನೊಬ್ರು ಯೋಸೆಫ್, ಇನ್ನೊಬ್ರು ಅವರ ಹೆಸರು ಜೂಡ್ ಅಂತ, ಮತ್ತೆ ಇನ್ನೊಬ್ರು ಸೈಮನ್. ಇವರೆಲ್ಲ ಅವರಿಗೆ ಅಣ್ಣ ತಮ್ಮಂದ್ರೆ ಯೇಸು ಸ್ವಾಮಿಗೆ. ಅವರ ಬಗ್ಗೆ ಅವರು ಯೇಸು ಸ್ವಾಮಿ ಇರುವಂತ ಸಮಯದಲ್ಲಿ ಅವ್ರನ್ನ ಅಂಗೀಕಾರ ಮಾಡ್ಕೊಳ್ಳಿಲ್ಲ. ಯಾವ ರೀತಿ ಯಹೂದ್ಯರು ಯೇಸುವನ್ನ ನಿರಾಕರಿಸಿದ್ರೋ ಅದೇ ರೀತಿ ಅವರ ಮನೆಯವರು ಸಹ ತಾಯಿಯನ್ನ ತಂದೆಯನ್ನ ಬಿಟ್ಟು ಬೇರೆ ಅವರ ಸಂಬಂಧಿಕರು ಆಗ್ಲಿ, ಅವರ ಜೊತೆಯಲ್ಲಿದ್ದ ಅಣ್ಣ ತಮ್ಮಂದ್ರೆ ಆಗ್ಲಿ, ಅಷ್ಟು ಬೇಗ ಅವ್ರನ್ನ ಅಂಗೀಕಾರ ಮಾಡ್ಕೊಳ್ಳಿಲ್ಲ. ಸೊ ಅವ್ರ ವಿಷಯದಲ್ಲೂ ಈ ರೀತಿ ಬರೆಯಲ್ಪಟ್ಟಿದೆ. 13ನೇ ಅಧ್ಯಾಯ ಮತ್ತಾಯ 55 ಮತ್ತು 56ನೇ ವಚನ. ಮ್ಯಾಥ್ಯೂ 13 ಚಾಪ್ಟರ್ 55 and 56. ಇವನು ಆ ಬಡಗಿಯ ಮಗನಲ್ಲವೇ? ಇವನ ತಾಯಿ ಎಂಬವಳಲ್ಲವೇ? ಯಾಕೋಬ, ಯೋಸೇಫ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಹಾಗಾದರೆ ಇವೆಲ್ಲ ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಸೊ ಅವರಿಗೆ ಒಂದು ರೀತಿ ಅಭಿಮಾನ, ಯೇಸು ಸ್ವಾಮಿ ದೇವರ ಮಗ, ಆತನ ಚಿತ್ತವನ್ನ ನೆರವೇರಿಸೋದಕ್ಕೆ ಬಂದಿದ್ದಾರೆ ಅನ್ನುವಂಥ ವಿಷಯ ಅವ್ರು ಇನ್ನೂ ಅಂಗೀಕಾರ ಮಾಡ್ಕೊಂಡಿರ್ಲಿಲ್ಲ. ಅದೇ ಯೋಹಾನ 7ನೇ ಅಧ್ಯಾಯ 3ರಿಂದ 5ನೇ ವಚನ. ಜಾನ್ 7 ಚಾಪ್ಟರ್ 3, 4 and 5. ಜಾತ್ರೆಯು ಸಮೀಪವಾದಾಗ ಆತನ ತಮ್ಮಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯುದಾಯಕ್ಕೆ ಹೋಗು. ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡುವನಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು. ಯಾಕೆಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. ಸೊ ಇನ್ನೂ ನಂಬಿಕೆ ಬಂದಿರಲಿಲ್ಲ ಅವರಿಗೆ. ಹಾಗಾದ್ರೆ ಆ ರೀತಿ ಪರಿಸ್ಥಿತಿ ಅನೇಕ ನಮ್ಮ ಮನೆಗಳಲ್ಲೂ ಬರುವಂತ ಸಾಧ್ಯತೆ ಖಂಡಿತ ಇದೆ. ನಮ್ಮ ಮನೆಯಲ್ಲೂ ಇದೆ. ಕೆಲವು ಬ್ರದರ್ಸ್ ಅದು ಇನ್ನೂ ದೇವರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಇನ್ನು ಹಿಂದೂ ಧರ್ಮದಲ್ಲೇ ಇದ್ದಾರೆ. ಅಂತ ಸಮಯದಲ್ಲಿ ಅವರೊಂದಿಗೆ ಯಾವ ರೀತಿ ನಮ್ಮ ಒಂದು ಸಂಬಂಧ ಇಟ್ಕೊಳ್ಬೇಕು ನಾವು ಅನ್ನುವಂಥ ವಿಷಯಕ್ಕೆ ಒಂದು ಮಾದರಿನ ನಮಗೆ ಹೇಳಿದ್ದಾರೆ. ಏನಪ್ಪಾ ಅನ್ಬೇಕಾದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವನ ದೂರ ಮಾಡೋದೇನು ಅಂತ ಏನು ನೆಸೆಸಿಟಿ ಇಲ್ಲ. ಅನ್ಲೆಸ್ ಅವ್ರು ನಮ್ಮ ಧರ್ಮಕ್ಕೆ, ನಾವು ಮಾಡುವಂತ ಸತ್ಯಕ್ಕೆ ವಿರೋಧವಾಗಿ ಮಾಡಿದ್ರೆ ನಾವು ಅಫ್ಕೋರ್ಸ್ ಅವ್ರನ್ನ ದೂರ ಇಡಬೇಕು. ಆದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವರಿಂದ ಸಂಬಂಧವನ್ನೇ ಕಟ್ಕೊಳ್ಬೇಕಾಗಿರುವಂತ ಪರಿಸ್ಥಿತಿ ಬಂದ್ರೆ ಮಾಡ್ಬೇಕಷ್ಟೇ. ಇಲ್ಲದೆ ಇದ್ರೆ ಅವ್ರ ಜೊತೆ ನಮ್ಮ ಒಡನಾಟ ಒಂದಲ್ಲ ಒಂದು ರೀತಿ ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಬಹಳ ವರ್ಷಗಳ ನಮ್ಮ ಮನೆಯಲ್ಲೇ ಆಗಿರುವಂತ ವಿಷಯ. ನಮ್ಮ ಬ್ರದರ್ಸ್ ಸಿಸ್ಟರ್ಸ್, ನಮ್ಮ ತಂದೆ ತಾಯಿ ಬಿಟ್ರೆ, ತಂದೆ ಇರ್ಲಿಲ್ಲ, ತಾಯಿ ಬಿಟ್ರೆ ಬೇರೆ ಎಲ್ಲರೂ ದೂರ ಆಗ್ಬಿಟ್ಟಿದ್ರು. ನಾವು ಕ್ರಿಸ್ತಾನಕ್ಕೆ ಹೋಗ್ಬಿಟ್ವಿ ಅಂತ ಹೇಳಿ ಬಹಳ ವರ್ಷ, ಒಂದು 20 ವರ್ಷ ಆ ರೀತಿ ಇತ್ತು. ಆಮೇಲೆ ಒಂದಲ್ಲ ಒಂದು ರೀತಿ ಹತ್ರದಲ್ಲಿ ಬಂದ್ರು, ಬಟ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇನೆ. ಸೊ ಆ ರೀತಿ ಪರಿಸ್ಥಿತಿ ಇದ್ದಾಗ ಯಾವ ರೀತಿ, ಇದು ಬರೀ ಸಂಬಂಧಿಕರಷ್ಟೇ ಅಲ್ಲ, ಹೆಂಡತಿ ಗಂಡನ ಒಂದು ವಿಷಯದಲ್ಲೂ ಆಗುವಂತ ಸಾಧ್ಯತೆ ಇದೆ. ಗಂಡ ಸತ್ಯದಲ್ಲಿದ್ದಾರೆ, ಹೆಂಡತಿ ಇಲ್ಲ, ಅಥವಾ ರಿವರ್ಸ್, ಹೆಂಡತಿ ಇಲ್ಲಿದ್ದಾರೆ, ಗಂಡ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಬಹಳ ಕಷ್ಟನೇ ಅದು ಒಂದು ರೀತಿಯಲ್ಲಿ, ಎಸ್ಪೆಷಲಿ ಗಂಡ ಈ ಸತ್ಯದಲ್ಲಿ ಇಲ್ಲದೆ ಇದ್ರೆ. ಅಂತ ಸಮಯಗಳಲ್ಲಿ ಏನ್ ಮಾಡ್ಬೇಕು ಅನ್ನುವಂಥ ವಿಷಯ ಕೆಲವು ಮಾತುಗಳನ್ನ ಮಾತ್ರ ಇಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ನಮ್ಮ ಒಂದು ಸತ್ಯವನ್ನ, ನಮ್ಮ ನಂಬಿಕೆಯನ್ನ ನಾವು ತೋರ್ಪಡಿಸ್ಕೊಳ್ಬೇಕು. ನಾವು ಈ ರೀತಿಯಲ್ಲಿ ಇದ್ದೀವಿ ಅನ್ನುವಂಥ ವಿಷಯ ಅವ್ರಿಗೆ ಗೊತ್ತಾಗ್ಬೇಕು ಬೇರೆಯವ್ರಿಗೆ. ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅನ್ನುವಂಥ ವಿಷಯವನ್ನ ಹೇಳ್ತಾರೆ. ಯಾಕೆ ಯೇಸು ಸ್ವಾಮಿಗೂ ಸಹ ಅವರ ಯಹೂದ್ಯರೇ ಫಸ್ಟ್ ನಿರಾಕರಿಸಿದ್ದು ಯಹೂದ್ಯರೇ. ಅನ್ಯ ಜನರು, ಸಮಾರ್ಯದವರು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಯೇಸು ಸ್ವಾಮಿನ. ಆದ್ರೆ ಯಹೂದ್ಯರೇ, ಅವ್ರ ತಂದೆ ಆಗ್ಲೇ ನೋಡಿದ್ವಿ, ಅವರ ಅಣ್ಣ ತಮ್ಮಂದ್ರೆ ಇನಿಷಿಯಲ್ ಆಗಿ ಅವ್ರನ್ನ ಅಂಗೀಕಾರ ಮಾಡ್ಕೊಳ್ಳಿಲ್ಲ. ಯೋಹಾನ 1ನೇ ಅಧ್ಯಾಯ 11ನೇ ವಚನ. ಯೋಹಾನ 1ನೇ ಅಧ್ಯಾಯ 11ನೇ ವಚನ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು.
ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಸೊ ಅಂತ ಸಮಯದಲ್ಲಿ ಏನು ನಮಗೆ ಯೇಸು ಸ್ವಾಮಿ ಹೇಳ್ತಾರೆ ಅನ್ಬೇಕಾದ್ರೆ ಮತ್ತಾಯ 5ನೇ ಅಧ್ಯಾಯ 11 ಮತ್ತು 12ನೇ ವಚನ. ಆ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾಗ ನಮಗೆ ಒಂದು ರೀತಿಯ ಆಶ್ವಾಸನೆ. ನನ್ನ ನಿಮಿತ್ತವಾಗಿ ಹಾ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ಸೊ ಈ ರೀತಿಯಾದಂತ ಒಂದು ವಾಕ್ಯಗಳನ್ನ ಸಹ ನಮ್ಗೆ ಯೇಸು ಸ್ವಾಮಿ ಹೇಳಿ ಹೋಗಿದ್ದಾರೆ. ಆ ರೀತಿ ಏನಾದ್ರೂ ಪರಿಸ್ಥಿತಿ ಇದ್ರೆ ನೀವು ಒಂದು ರೀತಿ ಸಂತೋಷ ಪಡ್ರಿ, ಯಾಕಂದ್ರೆ ಸತ್ಯಕ್ಕೋಸ್ಕರ ನನಗೋಸ್ಕರ ನೀವೇನ್ ಮಾಡ್ತಿದ್ದೀರಾ, ಆ ರೀತಿಯಾದಂತ ನಿಂದನೆ ತಿರಸ್ಕಾರಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ. ಮತ್ತೆ ಯೇಸು ಸ್ವಾಮಿ ಇನ್ನೊಂದು ಮುಖ್ಯವಾದಂತ ಒಂದು ಕಾರ್ಯ ಮಾಡಿದ್ರು. ಅವರು ಇರುವಂತ ಸಮಯದಲ್ಲಿ, ಅವ್ರು ಇರುವಂತ ಸಮಯ ರೋಮನ್ ಕಿಂಗ್ಡಮ್ ಜೊತೆ ಅವ್ರ ಕೈ ಕೆಳಗಡೆ ಇದ್ರು. ಸೀಸರ್ ಅವ್ರು ಹೇಳಿರುವಂತ ಕೆಲವು ಆಜ್ಞೆಗಳನ್ನ ಅವ್ರು ಪಾಲಿಸ್ಬೇಕಾಗಿತ್ತು, ಒಬ್ಬ ಸಿಟಿಸನ್ ಆಗಿ, ಒಬ್ಬ ಯಹೂದ್ಯನಾಗಿ. ಅದಕ್ಕೆ ಅದನ್ನ ಉಪಯೋಗ ಮಾಡಿಕೊಂಡು ಬೇರೆ ಅವ್ರಿಗೆ ಆಗದೆ ಇರುವಂತವ್ರು ಬಂದು ಏನ್ ಮಾಡ್ತಾರೆ, ಸೀಸರ್ಗೆ ನೀನು ತೆರಿಗೆ ಕಟ್ಟಬೇಕೋ ಇಲ್ವೋ ಅನ್ನುವಂಥ ವಿಷಯದಲ್ಲಿ ಆತನ ಪರೀಕ್ಷೆ ಮಾಡ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀನೇನ್ ಮಾಡು, ಆ ಕಾಸನ್ನ ತೋರಿಸ್ಬಿಟ್ಟು ಇದು ಸೀಸರ್ದು, ನೀನೇನ್ ಮಾಡ್ಬೇಕು, ಸೀಸರ್ಗೆ ಕೊಡ್ಬೇಕು. ಅಂದ್ರೆ ನಾವು ಈಗಿನ ಪರಿಸ್ಥಿತಿನಲ್ಲಿ ಆಗ್ಲೇ ಕೆಲವು ಒಂದು ವರ್ಷದಿಂದ ಆಯ್ತಲ್ಲ, ಒಂದು ಕರ್ನಾಟಕ ಗವರ್ಮೆಂಟೇ ಒಂದು ಆಂಟಿ ಕನ್ವರ್ಷನ್ ಲಾ ಅಂತ ತಗೊಂಡ್ ಬಂದ್ರು. ಸೊ ಅದಕ್ಕೆ ಸ್ವಲ್ಪ ಒಂದು ರೀತಿ ಕಷ್ಟ ಆದ್ರೂ ಸಹ ಅದಕ್ಕೆ ಪರಿಹಾರನೂ ಅದರಲ್ಲೇ ಇದೆ. ಅವ್ರಿಗೆ ಮೊದಲೇ ನೀವೇನ್ ಮಾಡ್ಬೇಕು, ರೆಕಗ್ನೈಸ್ ಒಂದು ಸಂಸ್ಥೆ ಇರಬೇಕು, ಅವ್ರು ನೀವು ಆಲ್ರೆಡಿ ತಿಳಿಸ್ಬೇಕು, ಈ ರೀತಿಯಾದಂತ ಒಂದು ಸಂಸ್ಥೆನ ಮಾಡ್ಕೊಂಡಿದೀವಿ. ಕನ್ವರ್ಷನ್ನೇ ನಾವು ಬೇರೆ ಒತ್ತಡದಿಂದ ನಾವು ಮಾಡ್ತಿಲ್ಲ, ಅವರ ಕನ್ಸೆಂಟ್ ಇಂದ ಅದಕ್ಕೆಲ್ಲ ಕೆಲವು ಮಾರ್ಗದರ್ಶನ ಲಾನಲ್ಲೇ ಕೊಡಲ್ಪಟ್ಟಿದೆ. ಸೊ ನಾನು ಅದಕ್ಕೆ ಎದುರಿಸ್ಬಿಟ್ಟು ನಾನು ಮಾಡ್ತೀನಿ ಅನ್ನೋದು ಮೂರ್ಖತನ. ಅದನ್ನ ಆ ರೀತಿಯಾದಂತ ಕಾಯ್ದೆ ಇದ್ದಾಗ ಯಾವ ರೀತಿ ನಮ್ಮ ಒಂದು ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ವಿಷಯ ನಾವು ನೋಡ್ಬೇಕಷ್ಟೇ. ಇವಾಗ ಕೆಲವು ಕಂಟ್ರೀಸ್ ನಲ್ಲಿ, ಕೆಲವು ದೇಶಗಳಲ್ಲಿ, ಸೌದಿ ಅರೇಬಿಯಾ ಫಾರ್ ಎಕ್ಸಾಂಪಲ್, ಅವ್ರು ಬೈಬಲ್ನೇ ತೆಗಿಯಂಗಿಲ್ಲ. ಪಾಪ ಮನೆಗಳಲ್ಲೇ ಕುತ್ಕೊಂಡು ಯಾರು ಎಲ್ಲ ಕಿಟಕಿ ಬಾಗಿಲನ್ನೆಲ್ಲ ಹಾಕೊಂಡು, ನಮ್ಮ ರಿಲೇಟಿವ್ಸೇ ಇದ್ದಾರೆ, ಅವರೆಲ್ಲ ಒಳಗಡೆ ಓದ್ಕೊಳ್ತಾರೆ. ನಮ್ಗೆ ಆ ರೀತಿ ಪರಿಸ್ಥಿತಿ ಏನಿಲ್ಲ. ಈಗ ಸಭೆನೇ ಮಾಡ್ತಾ ಇದ್ದೀವಿ, ಎಲ್ಲ ಪಕ್ಕದಲ್ಲಿರೋರೆಲ್ಲ ಹಿಂದೂಗಳು. ಸೊ ಆ ರೀತಿ ಒಂದ್ ಸಮಯ ಆ ರೀತಿ ಪರಿಸ್ಥಿತಿ ಬಂದಾಗ್ಲೂ ಸಹ ಅದಕ್ಕೆ ಒಂದು ರೀತಿ ಪರಿಹಾರ ಇದ್ದೇ ಇರುತ್ತೆ. ಅದು ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ಯೇಸು ಸ್ವಾಮಿ ನಮಗೊಂದು ಮಾರ್ಗದರ್ಶನ ಹೇಳಿ ಹೋಗಿದ್ದಾರೆ. ಆ ರೀತಿ ಇದ್ದಾಗ ನಾವು ಕಾಯ್ದೆ ಕಾನೂನುಗಳನ್ನ ಖಂಡಿತವಾಗಿ ಈ ಸಮಾಜದಲ್ಲಿ ಇರುವಾಗ ನಾವು ಪಾಲನೆ ಮಾಡಲೇಬೇಕು. ಟ್ಯಾಕ್ಸ್ ಕಟ್ಟಲೇಬೇಕು, TDS ಕಟ್ಟಾಗುತ್ತೆ, GST ಕಟ್ಟಾಗುತ್ತೆ, ನಮ್ಮ ಆನ್ಯುವಲ್ ಇನ್ಕಮ್ ರಿಟರ್ನ್ ಫೈಲ್ ಮಾಡಬೇಕು. ನಾನು ಮಾಡಲ್ಲ, ನಾನು ದೇವ್ರ ಮಗ 1,44,000 ಅಂತಂದ್ರೆ ನೋ ಚಾನ್ಸ್ ಇಲ್ಲ, ನಮ್ಮದು ಒಳಗಡೆ ಆಗ್ತಾರೆ ಅಲ್ವಾ. ಸೊ ಅದಕ್ಕೆ ಅದು ನಮ್ಮ ಸತ್ಯಕ್ಕಾಗ್ಲಿ ನಮ್ಮ ನಂಬಿಕೆಗೇನು ಎದುರಾಗಿ ಏನಿಲ್ಲ. ಬೇರೆಯವ್ರಿಗೆ ಇರುವಂತ ಕಾಯ್ದೆ ನಮಗೂ ಇರುವಂತದ್ದು, ನಮ್ಗೆ ಸ್ಪೆಷಲ್ ಆಗಿ ಏನು ಕೊಟ್ಟಿಲ್ವಲ್ಲ. ಸೊ ಆದ್ರಿಂದ ಇಲ್ಲಿರುವಂತ ಕಾಯ್ದೆ ಕಾನೂನುಗಳನ್ನ ಖಂಡಿತವಾಗಿ ನಾವು ಪಾಲನೆ ಮಾಡಲೇಬೇಕು. ಅದನ್ನ ಆ ಒಂದು ವಿಷಯವನ್ನ ಇಲ್ಲಿ ಯೇಸು ಸ್ವಾಮಿ ನಮಗೆ ಒಂದು ಮಾದರಿಯನ್ನ ಬಿಟ್ಟು ಹೋಗಿದ್ದಾರೆ. ಅದು ನಮ್ಗೆ ಗೊತ್ತಿರುವಂತ ವಿಷಯ, ಅದಕ್ಕೆ ನಾನು ಅದಕ್ಕೆ ವಾಕ್ಯಗಳನ್ನ ಕೊಡ್ತಾ ಇಲ್ಲ. ಅದನ್ನೇ ರೋಮನ್ಸ್ ಒಂದು ನಮಗೆ ಪಾಠ ಏನು ಅನ್ಬೇಕಾದ್ರೆ, ರೋಮನ್ಸ್ 13 ಚಾಪ್ಟರ್ 1 and 2 verse. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದದರಿಂದ ಅಧಿಕಾರಕ್ಕೆ ಎದುರು ಬೀಳುವವರು ದೇವರ ನೇಮಕವನ್ನು ಎದುರಿಸುತ್ತಾನೆ. ಸೊ ಇದು ಕಾಯ್ದೆ ಕಾನೂನು ರಾಜ್ಯ ಸರ್ಕಾರದಷ್ಟೇ ಅಲ್ಲ, ನಮ್ಮ ಆಫೀಸ್ಗಳಲ್ಲೂ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಕೆಲವು ಪ್ರೊಸೀಜರ್ಸ್ ಇರುತ್ತೆ. ಖಂಡಿತವಾಗಿ ಅದನ್ನೆಲ್ಲ ನಾವೇನ್ ಮಾಡ್ಬೇಕು, ಫಾಲೋ ಮಾಡಲೇಬೇಕು ಅನ್ನುವಂಥ ವಿಷಯ ಇಲ್ಲಿ ಹೇಳ್ತಿದ್ದಾರೆ. ಅದೆಲ್ಲ ಅದು ಎಲ್ರಿಗೂ ಅಪ್ಲಿಕಬಲ್ ಆಗುವಂಥದ್ದೇ, ಬರೀ ನಮಗೆ ಮಾತ್ರ ಅಲ್ಲ. ಸೊ ಆ ಒಂದು ವಿಷಯವನ್ನು ಸಹ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಸೊ ಯೇಸು ಸ್ವಾಮಿ ಸಹ ಪ್ರತಿಯೊಂದು ವಿಷಯದಲ್ಲೂ ಅವ್ರ ಯಹೂದ್ಯರ ಒಂದು ಪದ್ಧತಿಗಳಾಗ್ಲಿ, ಕಾನೂನುಗಳಾಗ್ಲಿ, ಆ ಮೋಶೆ ಧರ್ಮಶಾಸ್ತ್ರವನ್ನು ಅವ್ರೇನ್ ಮಾಡಿದ್ರು, ಕಡೆ ದಿನದವರೆಗೂ ಅವ್ರು ನೆರವೇರಿಸಿದ್ರು. ಪಾಸ್ ಓವರ್ನ ಅಟೆಂಡ್ ಮಾಡಿದ್ರು. ಅವರ ಕಡೆನಲ್ಲಿ ಪಾಸ್ ಓವರ್ನ ಚೇಂಜ್ ಮಾಡಿ ಮೆಮೋರಿಯಲ್ ಸಪ್ಪರ್, ಕರ್ತನ ರಾತ್ರಿ ಭೋಜನವನ್ನ ಅವರೇ ಲಾಸ್ಟ್ ಅಲ್ಲಿ ಅದನ್ನೇ ಮಾಡಿ ಬಿಟ್ಟು ಹೋಗಿದ್. ನಮ್ಗೆ ಪಾಸ್ ಓವರ್ ಮಾಡ್ಬೇಕು ಅಂತ ಹೇಳಲಿಲ್ಲ, ನನ್ನನ್ನು ನೆನೆಸೋದಕ್ಕೋಸ್ಕರ ನೀವೇನ್ ಮಾಡಿ, ಈ ರೊಟ್ಟಿಯನ್ನ
ಈ ಒಂದು ದ್ರಾಕ್ಷಾರಸವನ್ನ ಕುಡೀರಿ ಎನ್ನುವಂತ ವಿಷಯವನ್ನ ನಮಗೆ ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವರು ಇರುವಂತ ಸಮಯದಲ್ಲಿ ಖಂಡಿತವಾಗಿ ಅವರು ಮೋಶೆ ಧರ್ಮಶಾಸ್ತ್ರವನ್ನ ಪೂರ್ತಿಯಾಗಿ ನೆರವೇರಿಸಿದ್ರು. ಆ ಒಂದು ವಿಷಯವನ್ನ ಸಹ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಮತ್ತಾಯ 5ನೇ ಅಧ್ಯಾಯ 17 ಮತ್ತು 18ನೇ ವಚನ. Matthew 5th chapter 17th and 18th verse. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಸೊ ಈ ರೀತಿ ಹೇಳಿದ್ರು. ಆದ್ರೆ ಇನ್ನೊಂದು ಇಷ್ಟೆಲ್ಲ ಹೇಳಿ ಆ ದೇವಾಲಯದಲ್ಲಿ ಅವರು ಮಾರಾಟ ಮಾಡ್ತಾ ಇರೋದನ್ನ ಅದೆಲ್ಲ ನೋಡಿ ಅಲ್ಲಿ ಕ್ಯಾಟ್ ಏನು ಕುರಿ ಮತ್ತೆ ಮೇಕೆಗಳನ್ನೆಲ್ಲ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅದನ್ನೆಲ್ಲ ಒದ್ದು ಓಡಿಸ್ತಾರೆ. ಅಲ್ಲಿ ಕೊರಡೆಗಳನ್ನ ಎತ್ಕೊಂಡ್ಬಂದು ಅವ್ರು ಒಡೆದು ನೀವೇನ್ ಮಾಡ್ಬಿಟ್ಟೆ, ಸಂತೆ ಮಾಡ್ಬಿಟ್ಟಿದ್ದೀರಾ ದೇವಾಲಯನ ಅಂತ ಹೇಳಿ ಆ ದೇವಾಲಯನ ಅವರು ಶುದ್ಧಿ ಮಾಡೋದನ್ನು ಸಹ ನಾವು ಇದ್ರಲ್ಲಿ ನೋಡ್ತೀವಿ ನಾವು ಸುವಾರ್ತೆಯಲ್ಲಿ. ಸೊ ಈ ರೀತಿಯಾಗಿ ಯೇಸು ಸ್ವಾಮಿ ಪ್ರತಿಯೊಂದು ವಿಷಯದಲ್ಲಿ, ಸಣ್ಣ ವಿಷಯದಿಂದ ದೊಡ್ಡದ ವಿಷಯದವರೆಗೂ ನಮಗೆ ಒಂದು ಮಾದರಿಯನ್ನ ಬಿಟ್ಟು ಹೋಗಿದ್ದಾರೆ. ಬಟ್ ಇನ್ನೊಂದು ಬಹಳ ವ್ಯತ್ಯಾಸವಾಗಿ ಅವ್ರು ಮಾಡಿದ್ದು ಆ ಫರಿಸಾಯರ ಮತ್ತು ಸದ್ದುಕಾಯರ ವಿಷಯದಲ್ಲಿ. ಅವ್ರ ಮೇಲೆ ಯೇಸುಸ್ವಾಮಿ ಅವ್ರ ಮೇಲೆ ಮಾತ್ರನೇ ಅಷ್ಟೊಂದು ಕೋಪ, ಅಷ್ಟೊಂದು ತಿರಸ್ಕಾರವನ್ನ ಯೇಸುಸ್ವಾಮಿ ತೋರಿಸಿದ್ದು. ಬೇರೆಯವ್ರ ಎಲ್ಲರ ವಿಷಯದಲ್ಲೂ ಒಬ್ಬ ವ್ಯಭಿಚಾರಣಿ ಬಂದ್ರು, ಅವ್ರ ಜೊತೆ ಒಂದು ರೀತಿ ಬಹಳ ಚೆನ್ನಾಗಿ ನಡ್ಕೊಳ್ತಾರೆ, ಅವ್ರನ್ನ ಬೈಯೋದಿಲ್ಲ, ಬಟ್ ಅವ್ರನ್ನ ಬೇರೆ ರೀತಿಯಲ್ಲಿ ತಿದ್ದೋದಕ್ಕೆ ಅವ್ರಿಗೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಫರಿಸಾಯರ ಸದ್ದುಕಾಯರ ವಿಷಯದಲ್ಲಿ ಯಾಕೆ ಅನ್ಬೇಕಾದ್ರೆ, ಅವರು ಧರ್ಮಶಾಸ್ತ್ರವನ್ನ ಓದಿದಂಥವ್ರು, ಕಲ್ತಿರುವಂಥವ್ರು, ಒಳ್ಳೆ ಸ್ಥಿತಿನಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರುವಂತ ಇವರು ಬೇರೆ ಎಲ್ಲ ಯಹೂದ್ಯರಿಗೆ ಅವ್ರೇನ್ ಮಾಡ್ಬೇಕಾಗಿತ್ತು, ಮಾರ್ಗದರ್ಶನ ತೋರಿಸ್ಬೇಕಾಗಿತ್ತು. ಅದನ್ನ ಬಿಟ್ಟು ಅವ್ರೇನ್ ಮಾಡ್ತಾ ಇದ್ದಾರೆ, ತಮ್ಮ ಒಂದು ಸ್ವಂತ ಲಾಭಕ್ಕೋಸ್ಕರ, ತಮ್ಮ ಅಂತಸ್ತನ ಇಟ್ಕೊಳ್ಳೋಕೋಸ್ಕರ ಬೇರೆ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು. ಸರಿಯಾದ ಬೋಧನೆ ಅವ್ರಿಗೆ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ಫರಿಸಾಯರಿಗೆ ಸರ್ಪ ಜಾತಿಯವರೇ ಅಂತ ಬೈತಾರೆ. ಸಮಾಧಿನಲ್ಲಿ ಇರುವಂತ ಒಂದು ಏನು ಅಂತ ಬೈತಾರೆ ಅವ್ರಿಗೆ. ಯಾಕೆ ಅನ್ಬೇಕಾದ್ರೆ ಅವ್ರು ಮಾಡ್ಬೇಕಾಗಿರುವಂತ ಸಿಂಪಲ್ ಆಗಿರುವಂತ ಕಾರ್ಯಗಳನ್ನ ಅವರು ಮಾಡ್ಲಿಲ್ಲ, ಯಹೂದ್ಯರಿಗೆ ಮಾರ್ಗದರ್ಶನ ತೋರಿಸ್ಲಿಲ್ಲ. ಎಲ್ಲಕ್ಕಿಂತ ಮೇಲಾಗಿ ಬರಬೇಕಾದ ಮೆಸ್ಸಿಯನ್ನ 2000 ವರ್ಷಗಳಿಂದ ಎದುರು ನೋಡ್ತಾ ಇದ್ದಾರೆ. ಬಂದಾಗ ಇವರೇ ಮೆಸ್ಸಿಯ ಅಂತ ಅಟ್ಲೀಸ್ಟ್ ಪರೀಕ್ಷೆ ಮಾಡಿ ಹೇಳ್ಬೇಕಾಗಿತ್ತು. ಅದನ್ನ ಬಿಟ್ಟು ಇನ್ಫ್ಯಾಕ್ಟ್ ಅವರಿಂದ ದೂರ ಹೋಗ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತಾರೆ. ಸೊ ಈ ವಿಷಯಕ್ಕೆ ಬಹಳ ಅವ್ರ ಮೇಲೆ ಒಂದು ರೀತಿ ಕೆಂಡಾನೆ ಕಾರ್ತಾರೆ ಯೇಸು ಸ್ವಾಮಿ. 23ನೇ ಅಧ್ಯಾಯ ಮತ್ತಾಯ 14ನೇ ವಚನ. ಮ್ಯಾಥ್ಯೂ 23rd chapter 14th verse. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನೂ ಹೋಗಗೊಡಿಸುವುದಿಲ್ಲ. ಸೊ ಈ ರೀತಿಯಾಗಿ ಅವ್ರ ಮೇಲೆ ಮಾತ್ರ ಬಹಳ ಖಂಡಿತವಾಗಿ ಅವ್ರ ವಿಷಯದಲ್ಲಿ ಮಾತಾಡ್ತಾರೆ. ಅದೇ ಒಬ್ಬ ಪಾಪಿ, ಒಬ್ಬ ವ್ಯಭಿಚಾರಣಿ ವಿಷಯ ಹೇಳಿದೆ, ಅವ್ರಿಗೆ ಆ ಒಂದು ಪರಿಸ್ಥಿತಿ ಬಂದಾಗ ಅವನ ಎಗೇನ್ ಟೆಸ್ಟ್ ಮಾಡ್ಲಿಕ್ಕೆ ಕರ್ಕೊಂಡ್ಬರ್ತಾರೆ ಆ ವ್ಯಭಿಚಾರಣಿನ. ಯೇಸು ಸ್ವಾಮಿ ಹತ್ರ ಬಂದು ಇವಳಿಗೆ ಏನ್ ಮಾಡ್ಬೇಕು ಹೇಳಿ ಅಂತ. ಯಾಕಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಕಲ್ಲು ಹೊಡೆದು ಅವಳನ್ನ ಸಾಯಿಸ್ಬೇಕು. ಬಟ್ ಆ ಅಧಿಕಾರ ಯಹೂದ್ಯರಿಗಿಲ್ಲ. ರೋಮನ್ ಕೆಳಗಡೆಯಿಂದ ಲಾ ಪಾಸ್ ಮಾಡಿದ್ರೇನೆ ಅವಳಿಗೆ ಮಾಡೋದಕ್ಕೆ ಸಾಧ್ಯ. ಆ ರೀತಿ ಏನಾದ್ರು ಹೇಳಿದ್ರೆ ಹಂಗಾರೆ ನೀನ್ ಧರ್ಮಶಾಸ್ತ್ರ ಫಾಲೋ ಮಾಡಲ್ಲ ಅನ್ನೋದನ್ನ ಒಂದು ಅಪಾದನೆ ಹೊರಿಸೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾರೆ ಇವರು ಫರಿಸಾಯರು. ಆವಾಗ ಯೇಸುಸ್ವಾಮಿ ಬಹಳ ಬ್ಯೂಟಿಫುಲ್ ಆಗಿ ಅದನ್ನ ಚೇಂಜ್ ಮಾಡ್ಬಿಡ್ತಾರೆ ಹೋಲ್ ಸಿಚುವೇಶನ್. ಪಾಪಿ ಇಲ್ದಿರೋನ್ ಬಂದ್ ಏನ್ ಮಾಡಿ ಅವಳಿಗೆ ಕಲ್ಲು ಹೊಡಿರಿ. ಸೊ ಅವ್ರಿಗೆ ತಲೆ ಕೆಟ್ಟೋಗ್ಬಿಡ್ತು, ಏನಿದು ಈ ತರ ಹೇಳ್ಬಿಟ್ರಲ್ಲ, ಯಾವ ಒಂದ್ ಮಾತಿನಲ್ಲಿ ಸಿಗಿಸ್ಬೇಕು ಅನ್ನುವಂಥದ್ದು ವಿಷಯದಲ್ಲಿ ಅವ್ರು ಬಂದ್ರು. ಬಟ್ ಯೇಸುಸ್ವಾಮಿ ಅದಕ್ಕೆ ಬಹಳ ಒಳ್ಳೆ ಒಂದು ಪರಿಹಾರವನ್ನ ಕಂಡಿಟ್ಕೊಂಡ್ಬಿಟ್ರು. ಅದ್ರ ಜೊತೆನಲ್ಲಿ ಇನ್ನೊಂದು ಆ ಒಂದು ಘಟನೆಯಲ್ಲಿ ಯೇಸುಸ್ವಾಮಿ ಮಾಡಿದ್ದೇನಪ್ಪ ಅನ್ಬೇಕಾದ್ರೆ, ವ್ಯಭಿಚಾರಣಿನ ಅವ್ರೇನ್ ಮಾಡ್ತಾರೆ, ಎದುರು ಹಾಕ್ಲಿಲ್ಲ. ಅವ್ರು ಮಾಡುವಂತ ಕೆಲಸವನ್ನ ನೀನೇನ್ ಮಾಡ್ಬೇಡ, ಇನ್ಮೇಲೆ ಈ ಒಂದು ಕೆಲಸ ಮಾಡ್ಬೇಡ. ಸೊ ಅಪೋಸ್ ದ ಸಿನ್, ನಾಟ್ ದ ಸಿನ್ನರ್. ಒಬ್ಬ ಈ ತರ ಯಾರಾದ್ರೂ ತಪ್ಪು ಮಾಡಿದವರು ನಮ್ಮ ಜೊತೆನಲ್ಲಿ ಆದ್ರೆ, ನಮ್ಮ ಸಹೋದರ ಸಹೋದರಿಯಲ್ಲಿ ಆದ್ರೆ ಅವ್ರ ಮೇಲೆ ಅನುಕಂಪ ತೋರಿಸ್ರಿ. ಅವ್ರು ಮಾಡಿದ ಪಾಪದ ಮೇಲೆ, ತಪ್ಪನ ಮೇಲಲ್ಲ, ತಪ್ಪನ ತಿದ್ದೋದಕ್ಕೆ ಪ್ರಯತ್ನ ಮಾಡ್ಬೇಕು.
ಪಾಪಿನ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ ಆ ಒಂದು ವಿಷಯವನ್ನ ನಮ್ಗೆ ಯೇಸು ಸ್ವಾಮಿ ಬಿಟ್ಟಂತ ಬಹಳ ಒಂದು ಒಳ್ಳೆ ಒಂದು ಪಾಠ ಏನಪ್ಪಾ ಅನ್ಬೇಕಾದ್ರೆ, ಆ ವ್ಯಭಿಚಾರಣಿಗೆ ನೀನ್ ಇನ್ಮೇಲೆ ಆ ಮಾಡ್ಬೇಡ ಆ ಕೆಲಸವನ್ನ ಅಂತ ಹೇಳ್ತಾರೆ. ಬಟ್ ಅವರಿಂದ ತಪ್ಪಿಸ್ತಾರೆ, ಇಲ್ದಿರ ಕಲ್ಲು ಹೊಡೆದು ಸಾಯಿಸ್ಬಿಡ್ತಾ ಇದ್ರು ಅವಳನ್ನ. ಅಲ್ಲಿಂದ ಆ ಒಂದು ಪರಿಸ್ಥಿತಿಯಿಂದ ಆ ಹೆಂಗಸ್ನ ಅವರು ತಪ್ಪಿಸೋದನ್ನ ನಾವು ಆ ಘಟನೆಯಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ನೋಡ್ತೀವಿ. ಯೋಹಾನ 8ನೇ ಅಧ್ಯಾಯ 10 ಮತ್ತು 11ನೇ ವಚನ. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನ ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದ. ಸೊ ಅಂದ್ರೆ ಇಡೀ ಭೂಲೋಕಕ್ಕೆ ಅದನ್ನೇ ಯೇಸು ಸ್ವಾಮಿ ಮಾಡ್ತಾ ಇರುವಂತ ಕೆಲಸ. ನಿಮ್ ಪಾಪಗಳನ್ನೆಲ್ಲ ನಾನು ಪರಿಹಾರ ಮಾಡ್ಬಿಡ್ತೀನಿ ಈಗ, ಆದ್ರೆ ನೀವೇನ್ ಮಾಡ್ಬೇಕೀಗ? ತಂದೆಯಾದ ದೇವರನ್ನ ನೀವು ಅರ್ಥಕೊಳ್ಬೇಕು, ಅಂಗೀಕರಿಸ್ಕೊಳ್ಬೇಕು. ಆತನ ಮಗನಾದನ ಆತನ ಶ್ರಮೆ ಮರಣವನ್ನ ನೀವು ಅರ್ಥಕೊಳ್ಬೇಕು, ಅಂಗೀಕಾರ ಮಾಡ್ಕೊಳ್ಬೇಕು. ಈ ಒಂದು ಆಪರ್ಚುನಿಟಿ, ಅವಕಾಶವನ್ನ ಇಡೀ ಮಾನವ ಜನಾಂಗಕ್ಕೆ ಯೇಸು ಸ್ವಾಮಿ ಮತ್ತೆ ದೇವರು ಮಾಡಿಕೊಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತಾಯ 7ನೇ ಅಧ್ಯಾಯ 1 ಮತ್ತು 1ರಿಂದ 4ನೇ ವಚನ. ಮ್ಯಾಥ್ಯೂ 7 ಚಾಪ್ಟರ್ 1 to 4. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. 3 ಮತ್ತು 4ನೇ ವಚನ. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ, ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೇ ಅಲ್ಲ. ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ನಮ್ಮ ಸಭೆಗಳಲ್ಲೇ ಅನೇಕ ಡಿಫರೆನ್ಸಸ್ ಆಫ್ ಒಪಿನಿಯನ್ ಖಂಡಿತ ಬಂದೇ ಬರುತ್ತೆ. ಯಾವ ರೀತಿ ಅದನ್ನ ನಾವು ಒಂದು ಕಾಂಪ್ರಮೈಸ್ ಅಲ್ಲ, ಅದನ್ನ ಒಂದು ರೀತಿ ಡಿಸ್ಕಷನ್ ಅಲ್ಲಿ, ಬೇರೆ ಬೇರೆ ಒಂದು ಇಂಟರಾಕ್ಷನ್ ಅಲ್ಲಿ ಅದನ್ನ ನಾವು ಸಾಲ್ವ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದನ್ನೇ ಬೆಳೆಸಿ ಹಿಂಗ್ ಹೇಳ್ಬಿಟ್ರು ಅವ್ರ ಬ್ರದರ್ ಅಂತ ಹೇಳಿ ಅವ್ರ ಮೇಲೆ ದ್ವೇಷ ಸಾಧಿಸೋದಲ್ಲ, ಅದು ಸುಲಭ. ಆಕ್ಚುಲಿ ಆ ದ್ವೇಷ ಮಾಡ್ದಿರಾ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥ ವಿಷಯ ಹೇಳ್ತಿದ್ದಾರೆ. ಇದು ನಿಮ್ಮ ಸಭೆ, ಈ ಸಭೆ ಒಂದು ರೀತಿಲಿ ಸಣ್ಣ ಸಭೆ. ಅಫ್ಕೋರ್ಸ್ ಬೇರೆ ಬೇರೆ ಗುಂಪು ಬೇರೆ ಬೇರೆ ಕಡೆ ಇದ್ದೀರಾ. ಕೆಲವು ಸಭೆ ಬಹಳ ದೊಡ್ಡದಾಗಿದೆ, ಅಲ್ಲಿ ಈ ರೀತಿ ಬರುವಂತದ್ದು ಸಾಧ್ಯತೆ ಇದೆ. ಈ ರೀತಿಯಾಗಿರುವ ಒಂದು ಬೇರೆ ಬೇರೆ ಡಿಫರೆನ್ಸಸ್, ಒಪಿನಿಯನ್ಸ್, ಇಂಟರ್ಪ್ರಿಟೇಷನ್ಸ್. ಅಂತ ಸಮಯಗಳಲ್ಲಿ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥ ವಿಷಯವನ್ನು ಅದಕ್ಕೆ ಒಂದು ರೀತಿಯ ಮಾದರಿನ ನಮಗೆ ಯೇಸು ಸ್ವಾಮಿ ಅಥವಾ ಒಂದು ಬುದ್ಧಿ ಮಾತುಗಳನ್ನ ಹೇಳಿಬಿಟ್ಟು ಹೋಗಿದ್ದಾರೆ. ಅವರು ಮತ್ತೆ ಯೇಸು ಸ್ವಾಮಿ ಬರೀ ಅವರು ಮಾತು ಅವರ ವಾಕ್ಯಗಳಷ್ಟೇ ಇಲ್ಲ, ಅವರ ಒಂದು ಜೀವನ ಮತ್ತೆ ಅವರ ಒಂದು ಇಂಟರಾಕ್ಷನ್ ಯಾವ ರೀತಿ ಆಗ್ಲಿ ಹೇಳಿದಾಗೆ, ಒಬ್ಬ ಪಾಪಿ ಜೊತೆ, ಒಬ್ಬ ಹೆಂಗಸು ಜೊತೆ ಆಗ್ಲಿ, ಒಬ್ಬ ಬೇರೆಯವ್ರ ಜೊತೆ ತಮ್ಮ ಒಂದು ಒಡನಾಟ, ಒಂದು ಇಂಟರಾಕ್ಷನ್ ಯಾವ ರೀತಿ ಇತ್ತು. ಅದಕ್ಕೆ ಆ ಸಮಾರ್ಯ ಸ್ತ್ರೀ ಜೊತೆ ಮಾಡಿದಂತ ಒಂದು ಘಟನೆ ದ ಮೋಸ್ಟ್ ಬ್ಯೂಟಿಫುಲ್ ಒನ್. ಬಹಳ ಸುಂದರವಾಗಿರುವಂತ ಒಂದು ಇಂಟರಾಕ್ಷನ್. ಆ ಸಮಾರ್ಯ ಸ್ತ್ರೀ, ಅವಳಿಗೆ ಅವಳಿಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಳ್ಬಹುದು, ಬಟ್ ಅವಳಿಗೆಲ್ಲ ಗೊತ್ತಿದೆ. ಯಾಕೋಬನ ಇಡೀ ಧರ್ಮಶಾಸ್ತ್ರ, ಅಬ್ರಹಾಂ, ಇಸಾಕ್, ಯಾಕೋಬನ ಎಲ್ಲ ಚರಿತ್ರೆ ಅವಳಿಗೆ ಗೊತ್ತಿದೆ. ಆ ಬಾವಿ ವಿಷಯದಲ್ಲಿ ಹೇಳ್ತಾರೆ, ಯಾಕೋಬ ನಮ್ಗೆ ಕೊಟ್ಟಿರೋದು, ನೀನ್ ಯಹೂದ್ಯನೋ, ನನ್ನ ಹತ್ರ ಬಂದು ಯಾಕೆ ಕೇಳ್ತಿದ್ಯಾ? ನಿನ್ನ ಹತ್ರ ಸೇದೋದಿಕ್ಕೆ ಇದಿಲ್ಲ, ಹಗ್ಗ ಇಲ್ಲ, ನೀನ್ ಬಂದು ನೀರ್ ಹೆಂಗ್ ತಗೊಳ್ತೀಯ? ಏನೇನೋ ಬಹಳ ಬ್ಯೂಟಿಫುಲ್ ಆಗಿ ಸಿಂಪಲ್ ಆಗಿ ಅವಳು ಗೊತ್ತಿರೋಂಥ ಮಾತುಗಳಲ್ಲಿ, ಜೊತೆನಲ್ಲಿ ಮೆಸ್ಸಿಯನ್ನು ಬರ್ತಾನೆ ಅನ್ನೋ ವಿಷಯನೂ ಅವಳಿಗೆ ಗೊತ್ತಿದೆ. ಯಾವಾಗ ಯೇಸು ಸ್ವಾಮಿ ನಾನೇ ಬರುವಂತ ಕ್ರಿಸ್ತನು ಅಂತ ಅಂದಾಗ ಇಮಿಡಿಯೇಟ್ ಆಗಿ ಊರಿಗೆ ಹೋಗಿ ಇಡೀ ಆಗ್ಲೇನೆ ಅವಳು ವಿಟ್ನೆಸ್ ಮಾಡ್ಬಿಡ್ತಾಳು. ಅಂದ್ರೆ ಯೇಸು ಸ್ವಾಮಿ ಅವಳ ಜೊತೆ ಮಾಡಿದಂತ ಒಂದು ರೀತಿಯಾದ ಇಂಟ್ರಾಕ್ಷನ್, ಅದು ಬಹಳ ಯೇಸು ಸ್ವಾಮಿ ಅವರ ಒಂದು, ಅಂದ್ರೆ ನಾವು ಯಾವ ರೀತಿ ಒಬ್ಬರ ಜೊತೆ ನಮ್ಮ ಒಂದು ಇಂಟ್ರಾಕ್ಷನ್ ಇರುತ್ತೆ, ಯಾವ ರೀತಿ ನಾವು ಮಾತಾಡ್ತೀವಿ, ಯಾವ ರೀತಿ ನಾವು ಸ್ಪಂದಿಸ್ತೀವಿ ಅನ್ನುವಂಥ ವಿಷಯಕ್ಕೆ ಒಂದು ಯೇಸು ಸ್ವಾಮಿ ನಮಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಏನು ಗೊತ್ತಿಲ್ಲದೆ ಒಬ್ಬರು ನಮ್ಮ ಹತ್ರ ಬಂದು ಪ್ರಶ್ನೆ ಕೇಳುವಂತ ಸಮಯದಲ್ಲಿ ನಾವು ಯಾವ ರೀತಿ ಉತ್ತರ ಕೊಡ್ತೀವಿ,
ಅಥವಾ ತಿಳಿದಿರುವಂತ ಸಹೋದರ ಸಹೋದರಿಯರು ಬಂದ್ರೆ ಯಾವ ರೀತಿ ನಾವು ಅವ್ರ ಹತ್ರ ಮಾತಾಡ್ತೀವಿ ಅನ್ನೋಂಥ ಈ ಒಂದು ಘಟನೆಗಳನ್ನ ನಮ್ಮ ಮನಸ್ಸಲ್ಲಿದ್ರೆ ನಮಗೊಂದು ಮಾರ್ಗದರ್ಶನ ನಮಗೆ ಖಂಡಿತವಾಗಿ ಬರುತ್ತೆ. ಮತ್ತೆ ಆ ಲಾಜರಸ್ ಸತ್ತಿರುವಂತ ಸಮಯದಲ್ಲಿ ಯೇಸು ಸ್ವಾಮಿ ಹತ್ರು ಅಂತಾನೆ ಅಲ್ಲಿ ಹೇಳಲ್ಪಟ್ಟಿದೆ. ಅವರು ಗೊತ್ತಿದೆ ಹೋಗಿ ಅವ್ರನ್ನ ಮತ್ತೆ ಎಬ್ಬಿಸ್ತೀನಿ ಅಂತ ಯೇಸು ಸ್ವಾಮಿ ಗೊತ್ತಿದ್ರು ಸಹ ಬಟ್ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಬಹಳ ದುಃಖ ಪಡ್ತಾರೆ. ಅಂದ್ರೆ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು ಅದು ಒಂದು ನಮಗೆ ಒಂದು ಮಾದರಿ. ನಮ್ಮ ಒಂದು ಗುಣಲಕ್ಷಣಗಳು, ನಮ್ಮ ಒಂದು ಕ್ಯಾರೆಕ್ಟರ್ಸ್, ನಮ್ಮ ಒಂದು ಸ್ವಭಾವ ಯಾವ ರೀತಿ ಇದೆ, ನಮ್ಮ ಮನಸ್ಸು ಮೃದುವಾಗಿದೆಯಾ, ಇಂಥ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಅನುಕಂಪವನ್ನ ತೋರಿಸ್ತೀವಿ ಅನ್ನುವಂಥ ವಿಷಯ. ಅದನ್ನ ಲಾಜರಸ್ ಒಂದೇ ಅಲ್ಲ, ಯೆರೂಸಲೇಮ್ ಬಗ್ಗೆ ಈ ದೇವಾಲಯ ಏನಿಲ್ಲ ಇನ್ನು ಈ ಯೆರೂಸಲೇಮ್ ನಿಮ್ಗೆ ಏನಾಗಿದೆ, ಬರಿದಾಗ್ಬಿಟ್ಟಿದೆ, ಕಲ್ಲಿನ ಮೇಲೆ ಕಲ್ಲು ಅಂತ ಹೇಳಿ ಬರೀ ಅಷ್ಟನ್ನೇ ಪ್ರವಾದನೆ ರೂಪದಲ್ಲಿ ಹೇಳಲಿಲ್ಲ. ಏನ್ ಮಾಡಿದ್ರಲ್ಲಿ ಲೂಕ 19ನೇ ಅಧ್ಯಾಯ 41ನೇ ವಚನ, ಲೂಕ್ 19:41. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು ಅದ್ರ ವಿಷಯವಾಗಿ ಹತ್ರವರು ಬರೀ ಪ್ರವಾದನೆ ಹೇಳಿಲ್ಲ, ಕಲ್ಲಿನ ಮೇಲೆ ಇನ್ನೇ ಆಯ್ತು ಯೆರೂಸಲೇಮ್ ನಿಮ್ಗೆ ಬರಿದಾಗಿದೆ ಅಂತೇಳಿ ಶಾಪ ಹಾಕ್ಲಿಲ್ಲ ಅವರು. ಅಯ್ಯೋ ಈ ರೀತಿ ಆಯ್ತಲ್ಲ, ಆಗುತ್ತಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿ. ಅದಕ್ಕೆ ಹತ್ತು ಅವ್ರೇನ್ ಮಾಡ್ತಾರೆ, ಈ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಒಬ್ಬರಿಗೆ ಏನಾದ್ರು ಆ ರೀತಿ ಆಗುವಂತ ಪರಿಸ್ಥಿತಿ ಇದ್ದಾಗ ಅವ್ರ ಬಗ್ಗೆ ನಾವು ಈ ತರ ಆಗ್ಬಿಟ್ರು ಅಂತ ನಾವು ಸಂತೋಷ ಪಡ್ತೀವ, ಅನುಕಂಪ ತೋರಿಸ್ತೀವ, ಅಥವಾ ಹೆಲ್ಪ್ ಮಾಡ್ತೀವ? ಸೊ ಈ ಒಂದು ವಿಷಯ ಅದಕ್ಕೂ ಒಂದು ನಮಗೆ ಮಾದರಿಯಾಗಿ ನಮಗೆ ಬಿಟ್ಟು ಹೋಗಿದ್ದಾರೆ. 2ನೇ ಕೊರಿಂಥ 1ನೇ ಅಧ್ಯಾಯ 3 ಮತ್ತು 4ನೇ ವಚನ. 2 Corinthians 1st chapter 3 and 4. ಇನ್ನ 5 ನಿಮಿಷ ಮುಗಿಸ್ಬಿಡ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ಸೊ ನಮಗೆ ಸಂಕಟಗಳನ್ನ ಸುಧಾರಿಸ್ಕೊಳ್ಳೋದಲ್ಲ, ಬೇರೆಯವರ ಆ ರೀತಿ ಪರಿಸ್ಥಿತಿಗಳಲ್ಲಿ ನಾವು ಅವ್ರಿಗೆ ಯಾವ ರೀತಿ ಒಂದು ಕಂಫರ್ಟ್ ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಎಫೆಸ 4ನೇ ಅಧ್ಯಾಯ 32ನೇ ವಚನ. Ephesians 4th chapter 32nd verse. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಸೊ ಈ ರೀತಿಯಾಗಿ ಮತ್ತೆ ಎಲ್ಲಾ ವಿಷಯಗಳಲ್ಲಿ ಯೇಸು ಸ್ವಾಮಿ ಎಲ್ಲಾ ರೀತಿಯಲ್ಲಿ ದೇವರು ಆತನಿಗೆ ಶಕ್ತಿನ ಕೊಟ್ಟಿದ್ರು, ಸಾಮರ್ಥ್ಯವನ್ನ ಕೊಟ್ಟಿದ್ರು. ಬಟ್ ಅದನ್ನ ಯಾವುದು ತನ್ನ ಶಕ್ತಿ ಸಾಮರ್ಥ್ಯದಿಂದ ಇದನ್ನ ಮಾಡದೆ ಅಂತ ಅವ್ರು ಹೇಳಲಿಲ್ಲ. ಎಲ್ಲ ದೇವರ ಶಕ್ತಿಯಿಂದನೇ ಮಾಡದೆ ಅನ್ನೋ ಒಂದು ವಿಷಯ. ಎರಡನೇದು, ಆತನ ಮಹಿಮೆಗೋಸ್ಕರ ತನ್ನನ್ನ ಮಹಿಮೆ ಮಾಡಿಸ್ಕೊಳ್ಬೇಕು ಅಂತ ಅವ್ರು ಯಾವ ಕೆಲಸವನ್ನು ಅವರು ಮಾಡಲಿಲ್ಲ. ದೇವರಿಗೆ ಮಹಿಮೆ ಬರುವಂತ ಒಂದು ಇದು ಐ ಥಿಂಕ್ ವೆರಿ ಡಿಫಿಕಲ್ಟ್ ಆಕ್ಚುಲಿ. ಬೇರೆ ಬೇರೆ ರೀತಿಯಾದಂತ ಸುವಾರ್ಥ ಕಾರ್ಯಗಳೇ ಎಲ್ಲರೂ ಮಾಡ್ತಿದ್ದೀರಾ, ನಾವು ಮಾಡ್ತೀವಿ. ಅದು ದೇವರ ಒಂದು ಶಕ್ತಿಯಿಂದ, ದೇವರ ಪ್ರೇರಣೆಯಿಂದ, ಪವಿತ್ರಾತ್ಮನ ಬಲದಿಂದ ಮಾಡ್ತಾ ಇದ್ದೀವಿ, ದೇವರ ಮಹಿಮೆಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನುವಂಥ ಮನೋಭಾವ ನಮ್ಮೆಲ್ಲರಲ್ಲಿ ಇರಬೇಕು. ನನಗೋಸ್ಕರ ಮಾಡ್ತಾ ಇದ್ದೀನಿ ಅಥವಾ ಆ ಬ್ರದರ್ಗೋಸ್ಕರ ಮಾಡ್ತಾ ಇದ್ದೀನಿ, ಆ ರೀತಿಯಾದಂಥ ಮನೋಭಾವ, ಅಥವಾ ಅವ್ರಿಗೆ ಕಾಂಪಿಟಿಷನ್ ಆಗಿ ನಾನು ಮಾಡ್ತಾ ಇದ್ದೀನಿ. ಅವರು 100 ಜನಕ್ಕೆ ಒಂದು ಕನ್ವೆನ್ಷನ್ ಮಾಡಿದ್ರೆ ನಾನು 150 ಜನಕ್ಕೆ ಮಾಡ್ತೀನಿ. ನೋ, ಅವ್ರು ಆ ರೀತಿ ದೇವರಿಗೆ ಮಹಿಮೆ ತೋರಿಸಿದ್ರೆ ನಾನು ಇನ್ನು ಮಹಿಮೆ ತೋರಿಸ್ತೀನಿ, ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಳ್ತೀನಿ. ದಟ್ ಶುಡ್ ಬಿ ಅವರ್
ಮೆಂಟಾಲಿಟಿ. ಸೊ ಇದನ್ನ ನಮಗೆ ಹೇಳ್ಕೊಡ್ತಾ ಇದ್ದಾರೆ, ಯಾವ ರೀತಿ ನಾವು ನಮ್ಮನ್ನ ತಗ್ಗಿಸ್ಕೊಳ್ತೀವಿ ಅಲ್ಲಿವರೆಗೆ ದೇವರಿಗೆ ನಾವು ಮಹಿಮೆಯನ್ನ ತರ್ತೀವಿ ಅನ್ನುವಂಥ ವಿಷಯ. ಕೊಲೆಸ 3ನೇ ಅಧ್ಯಾಯ 17ನೇ ವಚನ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. ಸೊ ಕಡೆಯದಾಗಿ ಯೇಸು ಸ್ವಾಮಿ ಅವರ ಜೀವನ ಪೂರ್ತಿ ಏನಪ್ಪ ಮಾದರಿ ಅನ್ಬೇಕಾದ್ರೆ ದೇವರ ಚಿತ್ತವನ್ನ ನೆರವೇರಿಸುವಂಥದ್ದು. ಸೊ ಅದನ್ನೇ ನಮಗೂ ಒಂದು ಮುಖ್ಯವಾದಂತ ಒಂದು ಪಾಠ ನಮಗೇನಪ್ಪ ಇವತ್ತು ಅನ್ಬೇಕಾದ್ರೆ, ನಾವು ನಮ್ಮ ಜೀವನವನ್ನ ಮಾಡ್ಬೇಕಾದ್ರೆ ಅಲ್ಟಿಮೇಟ್ ಆಗಿ ಕಡೆಯದಾಗಿ ನಾವು ದೇವರ ಚಿತ್ತವನ್ನ 0.1% ಆದ್ರೂ ನೆರವೇರಿಸಿದೀವ, ಆತನ ಒಂದು ಯೋಜನೆಯಲ್ಲಿ ನಮಗೂ ಒಂದು ಸಣ್ಣ ಪಾತ್ರವನ್ನ ನಾವು ವಹಿಸಿದೀವ. ಅದೇ ನಮಗೆ ಯೇಸು ಸ್ವಾಮಿ ನಮಗೆ ಬಿಟ್ಟು ಹೋಗಿರುವಂತ ಒಂದು ಪಾಠ. ಮತ್ತಾಯ 12ನೇ ಅಧ್ಯಾಯ 50ನೇ ವಚನ. ಮ್ಯಾಥ್ಯೂ 12 ಚಾಪ್ಟರ್ 50th verse. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ಸೊ ದೇವರು ಈ ರೀತಿಯಾಗಿ ನಮ್ಮೆಲ್ಲರನ್ನ ನಡೆಸ್ಲಿ, ಈ ಸಭೆಯನ್ನ ದೇವರು ಆಶೀರ್ವದಿಸ್ಲಿ. ನಮ್ಮ ಸಹೋದರ ರಾಜು ಅವ್ರನ್ನ, ನಿಮ್ಮೆಲ್ಲರನ್ನ ದೇವರು ಈ ರೀತಿಯಾಗಿ ಆಶೀರ್ವದಿಸಿ ನಡೆಸ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ನಮ್ಮ ನಡುವೆ ಸ್ವಂತ ಪಾರ್ಥ ಬದರು ಯೇಸು ಕ್ರಿಸ್ತು ನಮ್ಗೆ ಯಾವ ರೀತಿ ಒಂದು ಎಕ್ಸಾಂಪಲ್ ಅಂತ ಏನ್ ಮಾಡಿದ್ರು, ಅನೇಕ ವಿಚಾರದಲ್ಲಿ ಅವ್ರು ಏನ್ ಮಾಡಿದ್ರು ಹೇಳಿದ್ರು ಅಲ್ವರ. ಸೊ ಯೇಸು ಕ್ರಿಸ್ತು ನಮ್ಗೆ ಎಲ್ಲಾ ವಿಚಾರದಲ್ಲೂ ಕೂಡ ಏನಾಗಿದ್ದಾರೆ, ಎಕ್ಸಾಂಪಲ್ ಆಗಿದ್ದಾರೆ ಅಲ್ವರ. ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ನಡ್ಕೊಬೇಕು ಅಂತಂದ್ಬಿಟ್ಟು ಯಾರ ನೋಡ್ಕೊಂಡು ನಾವು ಕಾಪಿ ಮಾಡೋಣ ಅಂತಂದ್ರೆ ನಮ್ಗೆ ಬೆಸ್ಟ್ ಎಕ್ಸಾಂಪಲ್ ಇರೋದೇ ಯಾರಪ್ಪ, ನಮ್ಮ ಜೀಸಸ್ ಕ್ರೈಸ್ಟ್ ಅಲ್ವರ. ಸೊ ನಮ್ಮ ಓಟದ ಆರಂಭದಿಂದ ಅಂತ್ಯದವರೆಗೂ, ಅಥವಾ ನಮ್ಮ ಜೀವನದ ಆರಂಭದಿಂದ ಅಂತ್ಯದವರೆಗೂ ನಮ್ಗೆ ಮಾರ್ಗದರ್ಶಿ ಯಾರಪ್ಪ ಅಂದ್ರೆ ನಮ್ಮ ಜೀಸಸ್ ಕ್ರೈಸ್ಟ್ ಅಲ್ವರ. ಓದು, ವಿದ್ಯಾಭ್ಯಾಸ, ಅದರ ನಡವಳಿಕೆಯಲ್ಲಿ ಯಾವ ತರ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು, ಇವೆಲ್ಲ ನಾವು ಯಾರು ಕಲ್ತ್ಕೊಬೇಕು, ಕ್ರಿಸ್ತ ನೋಡ್ಕೊಬೇಕು ಅಲ್ವರ. ಸೊ ಕ್ರಿಸ್ತನು ಓದು ವಿದ್ಯಾಭ್ಯಾಸದಲ್ಲೆಲ್ಲ ಅವ್ರು ಯಾವ ಸ್ಕೂಲ್ಗೆ ಹೋದ್ರು, ಯಾವ ಕಾಲೇಜ್ಗೆ ಹೋದ್ರು, ಬ್ರದರ್ ಹೇಳಿದ್ರು ಯಾವ ಕಾಲೇಜ್ಗೆ ಹೋದ್ರು, ಆ ಕಾಲೇಜು ಏನ್ ಮಾಡಿಲ್ಲ, ಸ್ಕೂಲ್ಗಳಿಗೆ ಏನ್ ಮಾಡಿಲ್ಲ. ಆದ್ರೂ ಕೂಡ ಎಲ್ಲರ್ಕಿಂತ ನಮ್ಗೆಲ್ಲ ಆ ಥರ ಸಾಮರ್ಥ್ಯ ಏನಿಲ್ಲ. ಅದೇನೋ ದಯವಿಟ್ಟು ಎಲ್ಲ ಸ್ಕೂಲ್ಗೆ ಹೋಗಿ, ಕಾಲೇಜ್ಗೆ ಹೋಗಿ ಅರ್ಥ. ಹಂಗಂತ ಹೇಳ್ಬಿಟ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟಿರ ಅದ. ಚೆನ್ನಾಗಿ ಓದ್ಬೇಕು, ಅದರಲ್ಲಿ ನಮ್ಗಿರೋ ಕೊಟ್ಟಿರೋ ಜ್ಞಾನದಲ್ಲಿ ನಾವ್ ಏನ್ ಮಾಡ್ಬೇಕು, ದೇವ್ರಿಗೋಸ್ಕರ ಅದನ್ನ ಉಪಯೋಗಿಸ್ಬೇಕು. ಅಪೋಸ್ಟಲ್ ಪೌಲ್ ಯಾರತ್ರ ಕಲ್ತಿದ್ದು ಪಾಠನ ನೋಡ್ರ, ಅವರು ಹೋಗಿದ್ದಾರೆ, ಕಲ್ತಿದ್ದಾರೆ ಅಲ್ವರ. ಆದ್ರೆ ಕಲಿದೇ ಇರೋಂತ ಒಂದು ಅಪೋಸ್ಟಲ್ಸ್ ಕೂಡ ದೇವ್ರು ಏನ್ ಮಾಡಿದ್ರು, ಅವ್ರಿಗೆ ಜ್ಞಾನ ಕೊಟ್ಟರು. ಅವ್ರು ನೋಡಿ ಏನ್ ಮಾಡಿದ್ರು ಅಂದ್ರೆ, ಇವರು ಕ್ರಿಸ್ತನೊಂದಿಗೆ ಇದ್ದವ್ರಲ್ಲ ಅಂತ ಏನ್ ಮಾಡಿದ್ರು, ಅವ್ರು ಕಲ್ತ್ಕೊಂಡ್ರು, ಜನಗಳನ್ನ ಐಡೆಂಟಿಫೈ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಈ ರೀತಿ ಕ್ರಿಸ್ತ ನಮ್ಗೆ ಏನ್ ಮಾಡಿದ್ದಾರೆ, ಒಂದು ಮಾರ್ಗದರ್ಶಿ ಆಗಿದ್ದಾರೆ ಅಂತ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಆಮೇಲೆ ಕ್ರಿಸ್ತನ ಹಂಬಲ್ನೆಸ್ ಅಲ್ವರ. ಕ್ರಿಸ್ತನ ಯಾವ ರೀತಿ ದೇವರಿಗೆ ಸನ್ನಿವೇಶಗಳಲ್ಲಿ ಸರೆಂಡರ್ ಆದ್ರು ಅಲ್ವರ. ಎಂತೆಂಥ ಸನ್ನಿವೇಶಗಳಲ್ಲಿ ಯಾವ ರೀತಿ ಬೇರೆ ಮನುಷ್ಯರು ರಿಯಾಕ್ಟ್ ಆಗ್ಬಿಟ್ಟಿರೋನ. ಸೊ ಅದೇ ಕ್ರಿಸ್ತನ್ ಏನಪ್ಪ ಮಾಡಿದ್ರೆ ಇವೆಲ್ಲ ವಿಚಾರಗಳಲ್ಲಿ ದೇವರಿಗೆ ದೀನನಾಗಿ ತಗ್ಗಿಸ್ಕೊಂಡು ಏನ್ ಮಾಡೋದು ನೋಡ್ತೀರಿ ಅಲ್ವ. ಯಾವಾಗ ಮುಖ್ಯವಾಗಿ ಅವ್ರಿಗೆ ಹಿಂಸೆ ಕೊಟ್ಟಂತ ಸನ್ನಿವೇಶಗಳಲ್ಲಿ ಅದರ. ಬೇರೆ ಯಾರಾಗಿದ್ರೆ ಸಾಮಾನ್ಯ ನಾವೇ ಆಗ್ಲಿ ಅಲ್ಲಿ ನಮ್ನ ಯಾರೋ ಏನು ನಮ್ಮನ್ನ ಒಂಥರ ನಮ್ನ ಪ್ರೊವೋಕ್ ಮಾಡತ್ತಾರೆ, ನಮ್ಮನ್ನ ಟಚ್ ಮಾಡ್ಬಿಟ್ರೆ ಅಥವಾ ನಮ್ಮನ್ನ ಕೆಣಕಿದ್ರೆ ನಮ್ಗೆ ಏನಾಗ್ತಾರೆ, ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತಾರೆ. ಆದ್ರೆ ಯೇಸು ಕ್ರಿಸ್ತು ಏನಾಗಿದೆ ಅಂದ್ರೆ ಆ ವಿಚಾರಗಳು ತುಂಬಾ ಏನಾಗಿದ್ರು, ಒಂದು ಗ್ರೇಟ್ ಎಕ್ಸಾಂಪಲ್ ಬಿಡ್ರಿ ಅಲ್ವರ. ಅದನ್ನೆಲ್ಲ ಜಯಿಸ್ಬೇಕು ಅಂದ್ರೆ ನಮ್ಗೆ ಹೆಚ್ಚಿನಾದ ರೀತಿಯಲ್ಲಿ ಏನ್ಬೇಕು, ಮೆಚ್ಯೂರಿಟಿ ನಮ್ಗೆ ಬೇಕು ಅಲ್ವರ. ಆಮೇಲೆ ಕ್ರಿಸ್ತನ ಬಂದಂತ ಶೋಧನೆಗಳು ಕೂಡ ನೋಡ್ಬೇಕಾದ್ರೆ ಯಾವ ರೀತಿ ಜಯಿಸಿದ್ರು ಅಂದ್ರೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್. ಅವರು ಸೈತಾನದ ಕೂತ್ಕೊಂಡು ವಾಗ್ವಾದ ಮಾಡಿ, ಆರ್ಗ್ಯೂ ಮಾಡಿ, ಸುಮ್ಮನೆ ಇಲ್ಲಿದ್ದೆಲ್ಲ ಡಿಬೇಟ್ ಮಾಡಕ್ ಹೋಗಿಲ್ಲ ಅಲ್ವರ. ಸಿಂಪಲ್ ಆಗಿ ಏನು ಒಂದೇ ಉತ್ತರ ಕೊಟ್ಟರು ಅಂತಂದ್ರೆ, ಇದು ವಾಕ್ಯದಲ್ಲಿ ಏನಾಗಿದೆ ಬರ್ದಿದ್ಯಲ್ಲ ಅಂತಂದ್ಬಿಟ್ಟು. ಸೊ ನೋಡ್ಬೇಕಾದ್ರೆ ಅವರು ಅದ್ರ ವಿಚಾರ ಬಗ್ಗೆ ಏನ್ ಮಾಡಕ್ ಹೋಗಿಲ್ಲ, ಜಾಸ್ತಿ ಮಾತಾಡಕ್ ಹೋಗಿಲ್ಲ. ನಾವಾದ್ರೆ ಏನ್ ಮಾಡ್ತೀರಿ, 1000 ಕ್ವಶನ್ಸ್ ಅದರ ನಮ್ಮ ಬೇಸಿಕ್ ಲೈಫ್ ಕೇಳ್ಬೇಕು ಕೂತ್ಕೊಳ್ರಿ ಅಂತೀನಿ ಅದರ. ಕ್ಲಾಸ್ ಎಲ್ಲ ಆಗಿರ್ತಾರೆ, ಕ್ಲಾಸ್ ಆಮೇಲೆ ಇನ್ನು ಅರ್ಧ ಮುಕ್ಕಾಲು ಗಂಟೆ ಏನು ಹೇಳಿದ್ನೇ ಏನ್ ಮಾಡ್ತಾ ಇರ್ತಾರೆ ಅದರ. ಸೊ ಎನಿವೆ ಆದ್ರೆ ಅದು ಏನಂದ್ರೆ ಸತ್ಯದಲ್ಲಿ ಇವಾಗ ಕನ್ಫ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ಅದನ್ನ ಕ್ಲಾರಿಟಿ ಮಾಡಕ್ ಇರ್ತಾರೆ. ಆದ್ರೆ ಕ್ರಿಸ್ತನ್ ನೋಡಿ ಹೆಂಗಿದ್ರಂತೆ ಅಲ್ಲ, ಒಂದೇ ಮಾತು ಅದರ, ಇದು ವಾಕ್ಯದಲ್ಲಿ ಬರ್ದಿದೆಯಲ್ಲ ಅಂತಂದ್ಬಿಟ್ಟು ಸಿಂಪಲ್ ಆಗಿ ಏನ್ ಮಾಡ್ತಾರೆ, ಅದನ್ನ ಆ ಸಿಚುವೇಶನ್ ಟ್ಯಾಂಕಲ್ ಮಾಡ್ತಾರೆ. ಅದಕ್ಕೆ ನಮಗೆ ಯೋಹಾನ ಹೇಳಿದಂತ ರೀತಿಯಲ್ಲಿ ನಮ್ಗೆ ಅಂತಾರೆ 3 ಏನಂತಾರೆ ನಮ್ಗೆ ಟೆಂಪ್ಟೇಷನ್ಸ್ ಇದೆ ಅಲ್ವರ. ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಆಮೇಲೆ ಶರೀರದ ಆಸೆ ಅಲ್ವರ. ಇದನ್ನು ಕೂಡ ನಾವೇನ್ ಮಾಡಬೇಕು, ಕ್ರಿಸ್ತನ್ ಹೆಂಗೆ ದುಡುವಾಗಿ ಜಯಿಸಿದ್ರು ಅದೇ ರೀತಿ ನಾವೇನ್ ಮಾಡ್ಬೇಕು, ದುಡುವಾಗಿ ಜಯಿಸ್ಬೇಕು. ನೋಡಿ ನಮ್ಗೆ ನೆಗೆಟಿವಿಟಿ ಅಂತ ಅಂದ್ಬಿಟ್ಟು ಸೈತಾನ್ ಏನ್ ಮಾಡ್ತಾನೆ ಹೇಳ್ರಿ, ನಮಗೆ ಕೊಡ್ತಾನೆ. ಸೈತಾನ್ ಕೆಲಸ ಏನ್ ಹೇಳ್ರಿ,
ನಾವು ಏನಾಗ್ಬಾರ್ದು ದೇವ್ರ ಮಾರ್ಗದಲ್ಲಿ ನಡಿಬಾರ್ದು. ಅದರ ಇವತ್ತು ಸಂಜೆ 5 ಗಂಟೆಗೆ ಬೇಸಿಕ್ ಕ್ಲಾಸ್ ಇದೆ, ಕೇಳಿ, ತುಂಬಾ ಚೆನ್ನಾಗಿದೆ. ಸ್ತ್ರೀಯ ಸಂತತಿ, ಅದರ ಸ್ತ್ರೀಯ ಸಂತತಿ ಯಾರು? ಯೇಸು ಕ್ರಿಸ್ತು. ಆಮೇಲೆ ಸಭೆ. ಸಭೆ ಅಂದ್ರೆ ಯಾರು? ಯಾರು? ಧೈರ್ಯವಾಗಿ ಹೇಳ್ರಿ, ಯಾಕೆ ಅಳ್ತೀರಾ? ಊಟ ಕೊಡ್ತೀನಿ. ಯಾರು? ನಾವೇ. ಧೈರ್ಯವಾಗಿ ಹೇಳ್ರಿ. ಅದ್ರ ಇವಾಗ ಸೇತಾನ್ ಕೆಲಸ ಏನ್ ಹೇಳ್ರಿ? ನಾವು ಬಂದ್ಬಿಟ್ಟು ಏನ್ರಿ ಅವ್ನ ತಲೆನ್ ಜಸ್ತೀನಿ ಅಂತ ಯಾರು ಗೊತ್ತು? ಚೆನ್ನಾಗ್ ಗೊತ್ತು. ಅವನೇನ್ ಮಾಡ್ತಾನೆ ಹೇಳಿ? ನಮ್ಮ ಕಾಲ್ಗಳು ಏನ್ ಮಾಡ್ತಾನೆ? ಹಿಂಡಿನ ಕಚ್ಚೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹೆಂಗ್ ಕಚ್ತಾನೆ ಅಂತಂದ್ರೆ, ಕಚ್ಚೋದನ್ನ ಏನ್ ಗೊತ್ತಾ ಅರ್ಥ? ಇವಾಗ ಒಂದು ಹಾವು ಕಚ್ಬಿಟ್ಟು ಹೋಗ್ಬಿಡ್ತಾನೆ ಅಂದ್ರೆ ಇಮ್ಮಿಡ ಸತ್ತೋಗ್ಬಿಡ್ತಾನೆ ಮನುಷ್ಯ. ಏನಾಗ್ತಾರೆ? ವಿಷ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ, ಅವ್ನಿಗೆ ಗೊತ್ತಿರಲ್ಲ. ಅದರ ನಿಧಾನವಾಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದಾರೆ. ಆ ರೀತಿ ಸೇತಾನ್ ಕೆಲಸ ಏನಂದ್ರೆ ನಮ್ಮ ಮೈಂಡ್ ನ ಡಿಸ್ಟರ್ಬ್ ಮಾಡೋದು ಯಾರ ಕೆಲಸ? ಸೇತಾನ್ ಕೆಲಸ. ಅದನ್ನ ನಾವು ಟ್ಯಾಕಲ್ ಮಾಡೋದು ನಾವೇನ್ ಮಾಡ್ಬೇಕದನ್ನ ಕಲಿಬೇಕು. ಅದರ ಅದಕ್ಕೆ ಅಪೊಸ್ತಲರು ಪೌಲ ಹೇಳ್ಬೇಕಾರೆ, ಸೇತಾನಿನ ಏನ್ರಿ ತಂತ್ರೋಪಾಧ್ಯಾಯಗಳು ನಿಮ್ಗೆ ಅರಿಯದವರಲ್ಲವಲ್ಲ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಅದನ್ನ ಹ್ಯಾಂಡಲ್ ಮಾಡೋದು ನಾವೇನ್ ಮಾಡ್ಬೇಕು? ಕಲಿಬೇಕು. ಇದು ಎಕ್ಸಾಂಪಲ್. ನಮ್ ಕ್ರೈಸ್ಟ್ ಏನ್ ಮಾಡೋದು ನಮ್ಗೆ ಒಂದು ಬಿಟ್ಟೋಗಿದ್ದಾರೆ. ಅಲ್ಲರ ಅದಕ್ಕೆ ಅಪೊಸ್ತಲರು ಪೌಲ ಹೇಳಂತ ರೀತಿಯಲ್ಲಿ ಸರ್ವಾಯುಧಗಳು ನಾವೇನ್ ಮಾಡ್ಬೇಕಲ್ಲಿ ಧರಿಸ್ಕೊಬೇಕು. ಆಮೇಲೆ ಅವ್ರ ಫ್ಯಾಮಿಲಿ ಪರ್ಸನಲ್ ಲೈಫಲ್ಲಿ ಅವ್ರು ಹೆಂಗ್ ನಡ್ಕೊಂಡ್ರು, ತಂದೆ ತಾಯಿ, ಅದರ ಅಣ್ಣ ತಮ್ಮ, ಅಣ್ಣ ಯಾರಿಲ್ಲ, ತಮ್ಮಂದ್ರು ತಂಗಿದ್ರು ಏನಾಗಿದ್ರು ಇದ್ರು. ಆದ್ರೆ ಅವ್ರಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ರ? ಹಂಗಂತ ಅವ್ನು ಕೇರ್ ಮಾಡ್ದಿನ ಬಿಟ್ಬಿಟ್ರ? ಅದರ ಒಂದು ಸಮಯ ಇತ್ತು, ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಆ ಸ್ತ್ರೀಯೇ ಅಂತ ಏನ್ ಮಾಡ್ತಾರೆ, ಅವ್ರನ್ನ ಕರೀತಾರೆ. ಅದರ ಹಂಗಂತಬಿಟ್ಟು ನೀವೆಲ್ಲರೂ ನಿಮ್ಮ ತಾಯಿಗಳನ್ನ ಇಮ್ಮೆಯಿಂದ ಸ್ತ್ರೀಯೇ ಪುರುಷನೇ ಅಂತ ಯಾರು ಹೇಳಕ್ ಹೋಗ್ಬಿಟ್ರಿ ಅಲ್ವರ? ಅದೇ ಕ್ರಿಸ್ತನು ಏನಕ್ಕೆ ಹಂಗೆ ಹೇಳಿದ್ದು? ಬ್ರದರ್ ಚೆನ್ನಾಗಿ ಹೇಳಿದ್ರು, ಎಲ್ಲ ಗಮನ ಇಟ್ಟು ಕೇಳಿದ್ರೆ ಇಲ್ಲ. ಅದರ ಏನಕ್ಕೆ ಹೇಳಿದ್ದ? ಅವರು ತಾಯಿ ಅವತ್ತು ಕ್ರಿಸ್ತನ್ಗೆ ಏನಾಗಿರ್ತಾರೆ, ಅಟ್ಯಾಚ್ ಆಗಿರ್ತಾರೆ ಅಲ್ವರ? ಅಟ್ಯಾಚ್ ಆಗಿರ್ತಾರ ಇಲ್ಲ? ಅದರ ಎಷ್ಟು ಮುದ್ದಾಗಿ ಸಾಕಿರ್ತಾರ ಮಗನ, ಸಾಕಿರ್ತಾರ ಇಲ್ಲ? ಅವ್ರ ಅಮ್ಮ ಯಾವಾಗ ಕ್ರಿಸ್ತನ್ ಹೊಡೆದಿತ್ತಾರ ಒಂದ್ಸತಿ? ಹೊಡೆದಿತ್ತಾರ? ಯಾರು ತಲೆ ಎಲ್ಲ ಆಡ್ಸಿದ್ದು? ಕರೆಕ್ಟಾಗಿ ಹೇಳ್ರಿ. ಒಂದು ಸತಿ ಕೂಡ ಅವ್ರ ಅಮ್ಮ ಏನ್ ಮಾಡಲ್ಲ ಮಗನ್ನ ಹೊಡೆದಿರಲ್ಲ. ಯಾಕೆಂದ್ರೆ ಹೊಡೆಯೋ ರೀತಿಲಿ ಯೇಸು ಕ್ರಿಸ್ತ ನಡ್ಕೊಂಡಿರಲ್ಲ ರೀ ಅಲ್ವರ? ಆಮೇಲೆ ಯೇಸು ಕ್ರಿಸ್ತನ್ ಯಾವಾಗಾರ ಬೈಕೊಂಡಿರ್ತಾರ? ಹೇಳಿದ್ರೆ ಕೇಳಿದ್ರೆ ಬರ ತಗೊಂಡು ಅಂತ ಏನೋ ಹೇಳ್ತಾರ? ಇಲ್ಲ. ಯಾಕಂದ್ರೆ ಅಂತ ಸೂಪರ್ ಸನ್ ಯಾರೋ ಜೀಸಸ್ ಕ್ರೈಸ್ಟ್ ಅಲ್ವರ? ಹಂಗಂದ್ರೆ ಅವ್ರ ಅಮ್ಮನ್ಗೆ ಇವ್ರಿಗೆ ಅಟ್ಯಾಚ್ಮೆಂಟ್ ಹೆಂಗಿರ್ಬೇಕು? ಬೈಬಲ್ ಯೇಸು ದೇವ್ರು ಹೇಳ್ಬಿಟ್ರು ಅಲ್ವರ, ಅವರು ಸಾಯೋದ್ ನೋಡ್ಬಿಟ್ಟು ನೀನು ಮನ್ಸಿಗಂತ ಹೆಂಗಿರ್ತಾರಂತೆ, ಅಲಗು ನಾಟ್ಯದಂತೆ ಆಗಿರ್ತಾರೆ ಏನ್ ಮಾಡಿದ್ರ, ಅವ್ನು ಚಾಕೊತ್ತ ಒಂದು ಚುಚ್ಚೂರು ಹೆಂಗಿರ್ತಾರೆ, ಎಷ್ಟು ವೇದನೆ ದುಃಖ, ಅಷ್ಟು ದುಃಖ ಆಗ್ತಾರ ಮಾನಿಗೆ ಅಂತ. ಅದ್ರಿಗೆ ಕ್ರೈಸ್ಟ್ ಏನ್ ಮಾಡಿದ್ರು, ಮೆಂಟಲಿ ಅವ್ರ ತಾಯಿನ ಏನ್ ಮಾಡಿದ್ರು, ಪ್ರಿಪೇರ್ ಮಾಡಿದ್ರು. ಆ ಸಿಚುವೇಶನ್ ಬಂದವಾಗ ಕ್ರಿಸ್ತನ್ ಮೇಲೆ ಜಾಸ್ತಿ ಎಮೋಷನ್ ಆಗಿರ್ಬಾರ್ದು ಅಂದ್ಬಿಟ್ಟು. ಆದ್ರೂ ಕೂಡ ಅವ್ನು ನಿಂತೀನಿ ಶಿಲ್ಬೆಯಲ್ಲಿ ಇರ್ಬೇಕಾರೆ ಎಲ್ಲಾ ಶಿಷ್ಯರು ಔಟು, ಎಲ್ಲ ಡಗ್ಗಲ್ಲು ಕೊಡೋಗ್ಬಿಟ್ರು. ಯಾರು ಮಾತ್ರ ಇದ್ರು ನೋಡ್ರಿ, ಅವ್ರ ಅಮ್ಮನ ಗುಣ ನೋಡ್ರಿ ಅಂತೀನಿ ಅಲ್ಲ, ಯಾರು ಬಿಟ್ಟರು ಸರಿ ಅವ್ರ ಅಮ್ಮ ಮಾತ್ರ ಏನಾಗಿದ್ರು, ನನ್ನ ಮಗ ಸತ್ರು ಸರಿ ಜೊತೆಗೆ ಏನಾಗಿರ್ತೀನಿ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅವಾಗ ಏನಂತಂತಾರೆ, ಈಗೋ ನಿನ್ನ ಸ್ತ್ರೀ ಅಂತಂತಾರ. ನೋಡ್ರ ಯೇಸು ಕ್ರಿಸ್ತ ಅವಾಗ ಏನ್ ಮಾಡಿದ್ರು, ನಿಮ್ ಮೂಲಕ ಪ್ರಾಣ ಮುಗಿಸ್ತಾ ಇದೀನಿ, ಅದರ ಆದ್ರೆ ಅಮ್ಮ ನನ್ನ ಪ್ರೀತಿ ನಿನ್ ಮೇಲೆ ಇದೆ, ಅದನ್ನ ಅಮ್ಮನ ಏನ್ ಮಾಡೋ ನೀನು ನೋಡ್ಕೊ ಅಂತ ಏನ್ ಮಾಡ್ತಾರೆ, ಒಂದು ಜವಾಬ್ದಾರಿ ಕೊಡ್ತಾರೆ ಅಲ್ವರ? ಸೊ ಅದನ್ನ ನೋಡ್ಬೇಕ್ರೆ ಇದು ನಮ್ಗೊಂದು ಎಕ್ಸಾಂಪಲ್. ಅದರ ಯೇಸು ಕ್ರಿಸ್ತ ಎಂತಂದ್ರು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗ ಎಲ್ಲರನ್ನ ಅಗೀತನ ಮಾಡೋದ್ರೆ ಏನ್ ಮಾಡೋದ್ರು, ನಾವೇ ಮಾಡಿ ಎಲ್ಲ ಟೂ ಬಿಟ್ಬಿಡು ಅಂತಂದಿಲ್ಲ. ಅದರ ಅದೇ ಸೇವ್ ಮಾಡ್ಕೊಂಡು ಅಂತ ಹೇಳಿಲ್ಲ. ಅದರ ಏನ್ ಮಾಡ್ಬೇಕು ಅಂದ್ರೆ ಡಿಸ್ಟೆನ್ಸ್ ಏನ್ ಮಾಡ್ಬೇಕು. ಅದರ ಇವಾಗ ಬೈಬಲ್ ಕ್ಲಾಸ್ ಇದಪ್ಪ, ಅದರ ನಮ್ಮ ಅಕ್ಕನ ಮನೆಯಲ್ಲಿ ಅಣ್ಣನ ಮನೇಲಿ ಒಂದು ಬರ್ತ್ಡೇ ಪಾರ್ಟಿ ಇರ್ತಾರೆ. ನಾವೇನ್ ಮಾಡ್ತೀನಿ, ಫಸ್ಟ್ ಬರ್ತ್ಡೇ ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ದೇವ್ರು ನೋಡ್ಕೊಳ, ರೆಕಾರ್ಡಿಂಗ್ ಕಳ್ಸೋದು ಬಿಡ್ತಾರೆ ಯೂಟ್ಯೂಬಲ್ಲಿ ಮಾಡೋಣ ರೆಕಾರ್ಡಿಂಗು ಅಲ್ವರ? ಸೊ ನಾವ್ ಹೆಂಗ್ ಸಿಚುವೇಶನ್ ಮಾಡ್ತೀವಿ, ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ರಿ? ಸೊ ಜೀಸಸ್ ನಮ್ಗೆ ಏನಾಗಿದ್ರು ಎಕ್ಸಾಂಪಲ್. ಅದೇ ಯೇಸು ಕ್ರಿಸ್ತ ಹೇಳಿದ್ದು, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರು, ಯಾವ ದೇವ್ ಚಿತ್ತ ಮಾಡ್ತಾರೋ ಅವ್ರೇನಾಗಿದ್ದಾರೆ ನನ್ನ ತಾಯಿ, ಮತ್ತೆ ಅವ್ರ ನನ್ನ ಸಹೋದರು ಅಂತ ಅಲ್ವರ? ವೆರಿ ಗುಡ್. ಅದರ ಆಮೇಲೆ ಯೇಸು ಕ್ರಿಸ್ತ ಟ್ಯಾಕ್ಸ್ ಕಟ್ ಅಂತ ಹೇಳಿದ್ರೆ, ಗೌರ್ಮೆಂಟ್ ಅಂದ್ರೆ ಸೋಷಿಯಲ್ ಒಂದು ಆರ್ಗನೈಸೇಷನ್ ಅಲ್ಲಿ ಸಮಾಜದಲ್ಲಿ ಇರ್ಬೇಕಾದ್ರೆ ಹೇಗಿರ್ಬೇಕು, ಟ್ಯಾಕ್ಸ್ ಕಟ್ಬೇಕಾ ಅಂದ್ರೆ ಎಸ್, ಟ್ಯಾಕ್ಸ್ ಏನ್ ಮಾಡ್ಬೇಕು, ಕಟ್ಟಬೇಕು ಅಲ್ವರ? ನಾವೆಲ್ಲ ಟ್ಯಾಕ್ಸ್ ಕಟ್ತೀರಾ? ಎಲ್ಲ ಅಂಡರ್ ದ ಕಾರ್ಪೆಟ್ ಅಲ್ವರ? ನಮ್ಮ ಹತ್ರನ ಆದಾಯ ಇಲ್ಲ ಬಿಡ್ರಿ ಅಷ್ಟೊಂದು ಅಲ್ವರ, ಎಲ್ಲ ಬಡವರು ಪರವಾಗಿಲ್ಲ ಅಲ್ವರ? ಆದ್ರೂ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವ್ ಏನ್ ಪಾಲನೆ ಮಾಡ್ಬೇಕು ಅದನ್ನೆಲ್ಲ ಏನ್ ಮಾಡ್ಬೇಕು, ನಾವು ಮಾಡ್ಲೇಬೇಕು ಅಲ್ವರ? ಸೊ ಅದರಲ್ಲಿ ನಮಗೆ ತಪ್ಪಿಸ್ಕೊಳೋದು ಯಾವ್ದಾರ ಒಂದು ಅವಕಾಶ ಇತ್ತು ಅಂದ್ರೆ ಅದನ್ನ ಜ್ಞಾನವಾಗಿ ಏನ್ ಮಾಡ್ಬೇಕು, ಅದ್ರಲ್ಲಿ ಚಾನ್ಸ್ ಸಿಕ್ಕರೆ ಅದು ಯೂಸ್ ಮಾಡ್ಬೇಕು. ನೋಡ್ರಿ, ಅಪೊಸ್ತಲ ಪೌಲು ಯಾವ ಸಿಟಿಸನು, ಅವ್ರ ತಂದೆ ಯಾರು? ಆ ತಂದೆ ಒಬ್ಬ ಯಹೂದ್ಯನು ಅಲ್ವರ? ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಆ ರೋಮನ್ ಸಿಟಿಸನ್ಶಿಪ್ ನ ಕ್ಲೈಮ್ ಮಾಡ್ತಾರೆ. ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಅವ್ರನ್ನ ಏನ್ ಮಾಡ್ಬೇಕು ಅಂತಾರೆ, ಹೊಡಿಬೇಕು ಅಂತ ಹೇಳ್ತಾರೆ. ಅವ್ರು ಅವ್ರು ರೋಮನ್ ಸಿಟಿಸನ್ ಹೊಡಿತಾ ನೀನು ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ಗಾಬರಿ ಬಿಡ್ತಾರೆ, ಏನಪ್ಪ ಇವ್ ರೋಮನ್ ಸಿಟಿಸನ್ ಹೇಳ್ತಾರಲ್ಲ, ಯಾಕೆ ರೋಮನ್ ಸಿಟಿಸನ್ ಏನ್ ಮಾಡಂಗಿಲ್ಲ, ಯಾರು ಕೈ ಮಾಡಂಗಿಲ್ಲ ಅದರ? ಸೊ ಅದಕ್ಕೆ ಅವ್ನು ಅರೆಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅಯ್ಯೋ ಅದಕ್ಕೆ ಅವನು ಕ್ಲೇಮ್ ಮಾಡ್ಕೊಂತಾನೆ, ನಾನು ರೋಮನ್ ಸಿಟಿಸನ್, ನಾನು ಸೀದಾ ಎಲ್ಲಿ ಕೊಂಡೋಗಿ ರೋಮಕ್ಕೆ ಕೊಂಡೋಗಿ ನಾನು ಕೇಸ್ ಎಲ್ಲಿ ಹೋಗ್ತೀನಿ, ಸೀದಾ
ಸುಪ್ರೀಂ ಕೋರ್ಟ್ಗೆ ಹೋದಂಗೆ ಆಯ್ತು ತಗೋ ಅಂತ ಏನ್ ಮಾಡ್ತಾರೆ, ಸ್ಯಾಂಕ್ಷನ್ ಮಾಡ್ತಾರೆ. ಅದರಿಂದ ಅಪೋಸ್ಟ್ಲ್ ಪೋಲ್ಗೆ ರೋಮ್ಗೆ ಏನಾದಂಗಾಯ್ತು ಹೋಗೋದಿಕ್ಕೆ. ಅದ್ರ ಯಾವ್ದ್ರಲ್ಲಿ ಹೋಗಿರ್ತಾರೆ ಅಪೋಸ್ಟ್ಲ್ ಪೋಲ್ ರೋಮ್ಗೆ ಹೋಗ್ಬೇಕಾರೆ? ಶಿಪ್ ಅಲ್ಲಿ ಹೋಗಿರ್ತಾರೆ. ಯಾರ್ ಶಿಪ್? ರೋಮನ್ ಸಿಟಿಸನ್ಗೆ ಏರ್ಪಾಡು ಮಾಡಿದಂತ ಶಿಪ್ ಹೆಂಗಿರ್ತಾರೆ, ಒಂದು ಕ್ರೂಸ್ ತರ ಇರ್ತದೇನೋ. ಅವರ ಕಂಫರ್ಟಬಲ್ ಆಗಿ ಏನ್ ಮಾಡ್ತಾರೆ, ಇಲ್ಲ ಅವ್ರ ಪ್ರಯಾಣಗಳೆಲ್ಲ ಓದಿದಿರಲ್ಲ, ಎಷ್ಟು ಸತಿ ಹಡಗು ಓದೋಗಿರೋದು ಬಿದ್ದಿರೋದಲ್ಲ. ಸೊ ಈ ರೀತಿ ಅವರು ಸಮಾಜದಲ್ಲಿರೋಂಥ ಕೆಲವೊಂದು ರೈಟ್ಸ್ಗಳನ್ನ ಯೂಸ್ ಮಾಡಿದ್ರು. ಈ ರೀತಿ ನಾವು ಸಮಾಜದಲ್ಲಿ ಇರ್ಬೇಕಾದ್ರೆ ಜ್ಞಾನವಾಗಿ ನಮ್ಮ ಒಂದು ದೇವ್ರನ್ನ ಸೇವೆ ಮಾಡೋಕ್ಕೆ ಯಾವುದು ಲಾಭದಾಯಕವಾಗಿದೆಯೋ, ಯಾವುದು ಸುಖಕರವಾಗಿದೆಯೋ ಅದನ್ನು ಯೂಸ್ ಮಾಡೋದು ತಪ್ಪು ಇಲ್ಲ. ಅದೇ ರೀತಿ ಯೇಸು ಕ್ರಿಸ್ತು ಪಾಪಿಗಳನ್ನ ಮತ್ತೆ ದ್ರೋಹಿಗಳನ್ನ ಏನ್ರ ಪ್ರೀತಿ ಮಾಡೋದು ಅಲ್ಲರ, ದ್ರೋಹಿಗಳನ್ನ ಪ್ರೀತಿ ಮಾಡೋದನ್ನ ಇಲ್ಲ ರೀ. ದ್ರೋಹಿಗಳನ್ನ ಏನ್ ಮಾಡಿದ್ರು, ಅವನ್ನ ಖಂಡಿಸಿದ್ರು. ಅದೇ ಪಾಪಿಗಳನ್ನ ಏನ್ ಮಾಡಿದ್ರು, ಪ್ರೀತಿ ಮಾಡಿದ್ರು. ವ್ಯಭಿಚಾರ ಮಾಡಿದ್ರೆ ಏನ್ ಮಾಡಿದ್ರು, ಪ್ರೀತಿ ಮಾಡೋದು. ಅದೇ ದ್ರೋಹಿಗಳನ್ನ ಯುದಾಸ್ ಮುದ್ದು ಕೊಟ್ರು. ಅದಕ್ಕೆ ಯುದಾಸ್ ಮುತ್ಕೊಡು, ಬಪ್ಪ ನಾನೊಂದು ಮುದ್ದು ಕೊಡ್ತೀನಿ ಕೊಟ್ರ ಅಲ್ವರ. ಸೊ ಅದಕ್ಕೆ ಏನ್ ಮಾಡಿದ್ರು, ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಆ ಸಿಚುವೇಶನ್ ಏನ್ ಮಾಡಿದ್ರು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇದೆಲ್ಲ ನಮ್ಗೇನಾಗಿದ್ದಾರೆ ಒಂದು ಎಕ್ಸಾಂಪಲ್. ಅದೇ ರೀತಿ ಯೇಸು ಕ್ರಿಸ್ತನಿಗೆ ಯುದಾಸ್ ಮೇಲೆ ಗ್ರಜ್ ಕೂಡ ಇರ್ಲಿಲ್ಲ ಅದರ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವನ ಪಾಪಗಳನ್ನ ಕ್ಷಮಿಸೋದಕ್ಕೆ ಸಿದ್ಧವಾಗಿದ್ರು. ಆದ್ರೆ ಇವರು ಕ್ಷಮಾಪಣೆ ಒಂದೇ ಕ್ರಿಸ್ತನ್ಗೆ ವಾಪಸ್ ಹಿಂತಿರ್ಗಕ್ಕೆ ಏನಾಗಿಲ್ಲ ಇವ್ರಿಗೆ ಮನ್ಸು ಇರ್ಲಿಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಈ ರೀತಿ ಕರ್ತನು ನಮ್ಗೆಲ್ಲಾ ರೀತಿ ಒಂದು ಮಾರ್ಗದರ್ಶಿ ಆಗಿರೋದ್ರಿಂದ ಇದನ್ನೆಲ್ಲ ನಮ್ಮ ಜೀವನದಲ್ಲಿ ನಾವೇನ್ ಮಾಡೋಣ, ಇಂಪ್ಲಿಮೆಂಟ್ ಮಾಡೋರಾಗಿನ. ಸರಿ, ಇವತ್ತು ನೆಕ್ಸ್ಟ್ ಇನ್ನೊಂದು ಪಾಠ ಕೇಳೋದಕ್ಕಿಂತ ಮುಂಚೆ ಒಂದು ಸಂಗೀತನ ಹಾಡಿಕೊಡೋಣ. ಹಾಡುವಂತ ಸಂಗೀತ